ನಮಸ್ಕಾರ ಸ್ನೇಹಿತರೆ. ಇದು ಮೂರನೆಯ ಈ ಸರಣಿನಲ್ಲಿ ಮೂರನೆಯ ಉಪನ್ಯಾಸ. ಮೊದಲು ನೀವು ಎಷ್ಟು ಜನ ಬಂದಿದ್ರೋ ಗೊತ್ತಿಲ್ಲ. ಸಿನಿಮಾ ಸವಾಲುಗಳು ಮತ್ತು ಸಾಧ್ಯತೆಗಳು ಅನ್ನೋದ್ರ ಬಗ್ಗೆ ಈಗ 2 ತಿಂಗಳ ಹಿಂದೆ ಪ್ರಕಾಶ್ ಬೆಳವಾಡಿ ಶುರು ಮಾಡಿದರು. ಕಳೆದ ತಿಂಗಳು ಲಾಂಗ್ ಶಾಟ್ ಲೆಂಗ್ತಿ ಶಾಟ್ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸ ನಡೆಯಿತು. ಇವತ್ತು ಸಿನಿಮಾ ಮತ್ತು ಧ್ವನಿ ಬಗ್ಗೆ ರಸ ಸಿದ್ಧಾಂತಗಳನ್ನೆಲ್ಲ ಕೋಟ್ ಮಾಡ್ಬೋದು. ಆದರೆ ಸಿನಿಮಾದ ಹೊಸ ತಂತ್ರಜ್ಞಾನದಲ್ಲಿ ಧ್ವನಿಯ ಬಳಕೆ ಹೇಗೆ ಅದನ್ನು ಕುರಿತು ಪ್ರಕಾಶ್ ಬೆಳವಾಡಿ ಮಾತಾಡೋರಿದ್ದಾರೆ. ಅದಕ್ಕೆ ಮುಂಚೆ ಕಳೆದ ನಮ್ಮ ಈ ಮಾಲಿಕೆಯ ಉಪನ್ಯಾಸಕ್ಕೂ ಈ ಉಪನ್ಯಾಸಕ್ಕೂ ಮಧ್ಯದಲ್ಲಿ ಸುಚಿತ್ರದ ಜೊತೆ ಸುದೀರ್ಘ ಕಾಲ ಸಹಯೋಗ ಹೊಂದಿದ್ದಂಥ ಕನ್ನಡ ಚಲನಚಿತ್ರರಂಗದ ಬಹಳ ಹಿರಿಯ ನಟರು, ಅನುಭವಿಗಳು, ನಿರ್ಮಾಪಕರು ಆಗಿದ್ದಂಥ ಸ್ನೇಹಜೀವಿ ಸುಚಿತ್ರದ ಬಹುತೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇದ್ದವರು. ಅವರು ನಮ್ಮ ಸುಚಿತ್ರ ಫಿಲ್ಮ್ ಸೊಸೈಟಿಯ ಡೈರೆಕ್ಟರ್ ಆಗೂ ಇದ್ರು, ಅಧ್ಯಕ್ಷರಾಗೂ ಇದ್ರು. ಸುಚಿತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಂಥ ಶಿವರಾಮ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ನೆನಪಿನಲ್ಲಿ 1 ನಿಮಿಷದ ಮೌನ ಆಚರಣೆ ಮಾಡಿ ನಮ್ಮ ಈ ಕಾರ್ಯಕ್ರಮ ಆರಂಭಿಸಬಹುದು. ನಮಸ್ಕಾರ. ಶಿವರಾಮ್ ಅವರ ಬದುಕಿನಲ್ಲಿ ಬಂದವರ ಪ್ರತಿಯೊಬ್ಬರ ಕಷ್ಟದ ಕಾಲಗಳಲ್ಲಿ ಜೊತೆಗೆ ನಿಂತವರು. ಸಾವಿನಲ್ಲಂತೂ ಬಹುಶಃ ಅವರು ಹೆಗಲು ಕೊಡೋದು ಅನ್ನೋದನ್ನು ನಿಜವಾದ ಅರ್ಥದಲ್ಲಿ ಮಾಡಿ ತೋರಿಸಿದವರು. ಹಾಸ್ಯ ನಟ ಅಂತಂತ ನಾವು ಬಹಳ ಒಂದು ಪದದಲ್ಲಿ ಹೇಳ್ತೀವಿ, ಅದಷ್ಟೇ ಆಗಿರಲಿಲ್ಲ. ಅವರು ಹಲವಾರು ಅಭಿರುಚಿಗಳನ್ನು ಬೆಳೆಸ್ಕೊಂಡಿದ್ದಾರೆ. ತುಂಬ ಸೊಗಸಾದ ಲೈಬ್ರರಿಯನ್ನು, ಒಂದು ಪುಸ್ತಕ ಸಂಗ್ರಹಾಲಯವನ್ನೇ ಮಾಡಿಕೊಂಡಿದ್ದವರು. ಅವರನ್ನು ನೆನೆಸ್ಕೊಳ್ಳೋದು, ಸುಚಿತ್ರದ ಅಂಗಳದಲ್ಲಿ ನೆನೆಸ್ಕೊಳ್ಳೋದು ಬಹಳ ಔಚಿತ್ಯಪೂರ್ಣ ಅಂತ ನನಗೆ ಅನಿಸುತ್ತೆ. ಇವತ್ತಿನ ಈ ಮಾಲಿಕೆ ಮುಂದುವರಿಯೋದೆ 3ನೇ ಉಪನ್ಯಾಸವಾಗಿ ಧ್ವನಿ ಮತ್ತು ಸಿನಿಮಾ ಮತ್ತು ಧ್ವನಿ ಈ ವಿಷಯದ ಕುರಿತು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಪ್ರಕಾಶ್ ಬೆಳವಾಡಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಕಾಶ್ ಬೆಳವಾಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಪುಸ್ತಕ ಅಲ್ಲೇ ಇದೆ ಅಲ್ವಾ? ಇವತ್ತು ಅನಿವಾರ್ಯವಾಗಿ ನಮಗೊಂದು ಹಾರ್ಡ್ ಸ್ಟಾಪ್ ಇರುತ್ತೆ 12 ಗಂಟೆಗೆ. ಸೊ ಯೂಶಲಿ ಮಾತಾಡೋಷ್ಟು ಸಮಯ ಮತ್ತು ವ್ಯವಧಾನಕ್ಕೆ ಅವಕಾಶ ಇಲ್ಲ ಈಗ. ಅದಕ್ಕೆ 12 ಗಂಟೆಗೆ ನಾನು ಈ ಕಡೆ ನೋಡ್ತಾ ಇರ್ತೀನಿ, ಯಾಕಂದರೆ ನರಹರಿ ರಾಯರು ಮತ್ತು ಶಶಿಧರ್ ಅವರು ಬರಬೇಕಾಗತ್ತೆ ನಮ್ಮ ಜೊತೆ. ನಮಗೆ ಏನಾದರೂ ಅರ್ಜೆಂಟ್ ಮೀಟಿಂಗ್ ಫಿಲ್ಮ್ ಫೆಸ್ಟಿವಲ್ ಕುರಿತಂತೆ ಅದಕ್ಕೆ ಹೋಗಬೇಕು. ಸೊ ಮೊದಲೇ ನಾನು ಕ್ಷಮೆ ಕೇಳ್ತೀನಿ. ಇದನ್ನು ಆದಷ್ಟು ಬೇಗ ಕನ್ಕ್ಲೂಡ್ ಮಾಡೋದಕ್ಕೆ, ನನ್ನ ಮಾತನ್ನು ಕನ್ಕ್ಲೂಡ್ ಮಾಡಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡೋದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ. ನಂದು ಬ್ಯಾಟ್ರಿ ಹೊರಟೋಗ್ತಾ ಇದೆ ಅನ್ನೋ ಭಯ ನನಗೆ, ಅದಕ್ಕೆ ನನ್ನ ಫೋನ್ ಆನ್ ಮಾಡಿರಲಿಲ್ಲ. ಇಲ್ಲಿ ಒಂದು ಕ್ಲಾಕ್ ಇಟ್ಟಿದ್ರೆ ಭಾಳ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಲ್ಲ ಆಡಿಟೋರಿಯಮಲ್ಲಿ ಸ್ಪೀಕರ್ಗೆ ಫೇಸಿಂಗ್ ಒಂದು ಕ್ಲಾಕ್ ಇದೆ ಸೈಡ್, ತುಂಬ ಚೆನ್ನಾಗಿ. ನಾನು ಇಂಗ್ಲೀಷ್ನು ಮಿಕ್ಸ್ ಮಾಡಿ ಮಾತಾಡ್ತೀನಿ. ಸಿ yesterday I was at a book release function at the Bangalore International Center's Bengaluru Literature Festival. ಅದರಲ್ಲಿ ನಾನು ರಿಲೀಸ್ ಮಾಡೋದು ಹೇಗೆ ಅಂದರೆ, ರುಕ್ಮಿಣಿ ವಿಜಯ್ ಕುಮಾರ್ ಡ್ಯಾನ್ಸರ್, ಆ್ಯಕ್ಟರ್, ಕೊರಿಯೋಗ್ರಾಫರ್ ಅವ್ರ ಜೊತೆ ನಾನು ಸಂಭಾಷಣೆಯಲ್ಲಿ ಮಾಡಿದ್ದು. ನನಗೇನಂದರೆ ಭಾಳ ತುಂಬ ಸ್ವಲ್ಪ ಹೆಸರು ಮಾಡಿರುವ ಪ್ಲೇ ರೈಟ್ ಒಬ್ಬರು, ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವರು.
ಅವರು ಅದನ್ನ ಮುಗಿಸಿದ ಮೇಲೆ ಅದನ್ನು ಅಷ್ಟು 45 ನಿಮಿಷದ್ದು 1 ಅವರ್ ಇತ್ತು. ಮುಗಿಸಿದ ಮೇಲೆ ಅವ್ರು ಹೊರಗಡೆ ಬಂದು ಇಟ್ ಆಲ್ ವೆಂಟ್ ಓವರ್ ಮೈ ಹೆಡ್ ಅಂತಂದ್ರೆ ನನಗೆ ಸ್ವಲ್ಪ ಅರ್ಥ ಆಯ್ತು, ಮಿಕ್ಕಿದ್ದಲ್ಲ. ನನಗೆ ಆಶ್ಚರ್ಯ ಆಯ್ತು. ನಾನು ಹೇಳಿದೆ ನಿಜವಾಗ್ಲೂ ಯಾಕೆ ಅಂತ ಕೇಳಿದೆ. ಆಮೇಲೆ ನೀವೇನೇನೋ ಪದಗಳನ್ನ ಬಳಸಿದ್ರಿ, ನನಗೆ ಅರ್ಥ ಆಗ್ಲಿಲ್ಲ. ಇಂಗ್ಲಿಷ್ನಲ್ಲಿ ಮಾಡಿದ್ದೆ ಅದನ್ನ. ಕನ್ನಡ ಅರ್ಥ ಆಗ್ಲಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಬಹಳ ಈಸಿ. ನಾನು ಹೇಳಿದೆ, ಅವರು ಹೊರಟೋದ್ಮೇಲೆ ಇನ್ನೊಬ್ರು ಅವ್ರ ಜೊತೆ ಇದ್ದವ್ರು ಹೇಳಿದ್ರು, ಒಂದು ಚಿಕ್ಕ ಹುಡುಗ ನಿಮ್ಮ ತರ ವಯಸ್ಸು. He asked me, he asked me some idea about form of literature. So I told him, and that is how I'll begin, that is what we should talk about. I told him, all the narratology that is seen in Indian villages, 550,000 perhaps, because many of them have been gobbled up by expanding cities. These 550,000 villages derive from the Mahabharata, the Ramayana, and our Puranic myths. Actually, ನಾನು ಹಿಂದೆನೇ ಹೇಳಿದಂಗೆ, that is the mainstream of India. Actually, ನಾವು ಇಲ್ಲಿ ಮಾಡೋದಲ್ಲ mainstream. That is the mainstream. Actually, we'll serve ourselves well and the Indian mainstream if we actually continue to find our inspiration from there. Otherwise, you land in a situation where you will say, it went over my head. I'm going to talk about that now. And I told the young boy, see, do you describe, when you say forms of literature, is the Mahabharata, for instance, a poem? You don't have to answer that, think in your heads, okay? Is that a poem? Is that a novel? Is that drama? There is drama. There is poetry. And there are ideas and progressions akin to a novel. Why are we falling into categories that are not ours? This is the bulk of Indian imagination, creative imagination. And you have to borrow words that render that irrelevant to you. ನಾನು ಯಾಕೆ ಅದು ಹೇಳ್ತೀನಿ ಅಂದರೆ, ನಾನು ಅಭಿರುಚಿ ಚಂದ್ರು ಅವರು ಇದನ್ನು ಮಾಡಬೇಕು ಅಂತ ಮಾತಾಡ್ಕೊಂಡು, ನನಗೆ ಇವರು ಆನಂದ್ ಸಭಾಪತಿ ಇಸ್ ದ ಒನ್ ಹೂ ಹಸ್ ಬೀನ್ ಆಸ್ಕಿಂಗ್ ಅಸ್ ಟು ಡೂ ದಿಸ್ ಆಸ್ ಅ ಸೀರೀಸ್. ನಾವು ಮಾತಾಡಿದ ಆಮೇಲೆ ನಾನು ಅಭಿರುಚಿ ಚಂದ್ರು ಹತ್ರ ಅವ್ರು ಹೇಳಿದ್ರು, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಧ್ವನಿ ಅನ್ನೋ ಪದನ ಬಳಸ್ತಾ ಇದ್ದೀರ. ಇದನ್ನ ಮೊದಲು ಪೋಸ್ಟರ್ ಮಾಡಿದಾಗ, ಪೋಸ್ಟರ್ ಅವ್ರು ಮಾಡಿದವ್ರು ಏನಂತ ಕಳಿಸಿದ್ರು, ಇಂಗ್ಲಿಷ್ನಲ್ಲಿ ಮಾಡಿದಾಗ ಸಿನಿಮಾ ಅಂಡ್ ಸೌಂಡ್ ಅಂತ ಕಳಿಸಿದ್ರು. ಧ್ವನಿ ಇದ್ರೆ ಸೌಂಡ್ ಅಲ್ಲ ಹೇಳ್ತಾ ಇರೋದು. ಸೊ ವಿಲ್ ಬಿಗಿನ್ ವಿತ್ ದಟ್ ಕ್ಲಾರಿಫಿಕೇಶನ್. ಸಿ, ನಮ್ಮ aesthetic understanding, or understanding of aesthetics, is on 3 very simple, inexplicable concepts: rasa, ಧ್ವನಿ, ಔಚಿತ್ಯ. ಸಿನಿಮಾದಲ್ಲಿ ರಸ ಅಂತ ನಾವು ಮಾಡಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಚಂದ್ರ. ಯಾಕೆ ಅಂದ್ರೆ, ನಾಟಕದಲ್ಲಿ ಅಥವಾ ಇನ್ ಎನಿ ಪರ್ಫಾರ್ಮೆನ್ಸ್, ಮ್ಯೂಸಿಕ್ ಅಲ್ಲಿ ಸಹೃದಯ ಅಂದ್ರೆ ದ ವೇ ದ ಆಡಿಯನ್ಸ್ ರಿಯಾಕ್ಟ್ಸ್ ಇನ್ಫ್ಲುಯೆನ್ಸಸ್ ದ ಪರ್ಫಾರ್ಮೆನ್ಸ್. ಸೊ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರುತ್ತೆ ಕ್ರಿಕೆಟ್ ಮ್ಯಾಚ್ ಅಲ್ಲಿ, right? It influences the play. The same way, different audiences influence the play in performance, because in the same time space, both the building of the creative experience and the happening of the experience as an aesthetic in the audience will happen in the same time space. We have to bring our bodies to the performance. Actors, you have to bring your bodies to the hall to be a part of it. Okay? That is why rasa recorded medium ಅಲ್ಲಿ ಅದೇ ಥರ ಅರ್ಥೈಸೋದಕ್ಕೆ ತಪ್ಪಾಗುತ್ತೆ. ನಾವೇನಾದ್ರು ಬೇರೆ ಪದ ಹುಡುಕ್ಬೇಕು, ಯಾಕೆಂದ್ರೆ ಅದು ಕೇಳಿದ ಕಾಲದಲ್ಲಿ ರೆಕಾರ್ಡೆಡ್ ಮೀಡಿಯಂಗೆ ರೆಫರೆನ್ಸ್ ಇಲ್ಲ. ನಮ್ಮ ಇಂಡಿಯನ್ ಅಲಂಕಾರ ಶಾಸ್ತ್ರದಲ್ಲಿ
ರೆಕಾರ್ಡೆಡ್ ಮೀಡಿಯಂಗೆ ಯಾವ ಪ್ರಾಶಸ್ತ್ಯನೂ ಇಲ್ಲ. ಯಾಕಂದ್ರೆ ಅದು ಇಟ್ ವಾಸ್ ನಾಟ್ ಅದು ಗೊತ್ತಿರಲಿಲ್ಲ ಅವಾಗ ಅದಕ್ಕೆ. ಸೊ ಇಟ್ಸ್ ಇನ್ಅಪ್ರೋಪ್ರಿಯೇಟ್ಲಿ ಯು ಕ್ಯಾನ್ ಬಿ ಇನ್ಸ್ಪೈರ್ಡ್ ಫ್ರಮ್ ದಿಸ್ ಅಂಡ್ ಅಪ್ಲೈ ಸಮ್ ಲಾಜಿಕ್ ಟು ಇಟ್. ಅಂದ್ರೆ ಅದರಿಂದ ಇದೆ, ಅದನ್ನ ಪ್ರಧಾನವಾಗಿ ಆಧಾರವಾಗಿ ಇಟ್ಟುಕೊಂಡು ನೀವು ಹೇಳೋದಕ್ಕೆ ಬರುತ್ತೆ. ಸೊ ರಸನ ಬಿಡೋಣ, ಧ್ವನಿ ಮತ್ತೆ ಔಚಿತ್ಯದ ಬಗ್ಗೆ ಮಾತಾಡೋದು ಅಗತ್ಯ ಇದೆ. ಧ್ವನಿ ಅಂದ್ರೆ ಏನು? ಹಿಂದೆನೇ ಮೆನ್ಷನ್ ಮಾಡಿರ್ಬೋದು, ಬ್ರೀಫ್ ಆಗಿ ಹೇಳಿರ್ಬೋದು, ಬಟ್ ಇವಾಗ ಸ್ವಲ್ಪ ಯೋಚನೆ ಮಾಡೋಣ. ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಗೆ ತುಂಬಾ ನಂಬಿಕೆ ಇದೆ ಅಂತ ಇಟ್ಕೊಳ್ಳಿ. ನಂಬಿಕೆ ಇದ್ದಾಗ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗಕ್ಕೆ ಯಾವ ತರದ ಬಣ್ಣ ಉಪಯೋಗಿಸ್ಬೋದು ನೀವು? ಅದು ಔಚಿತ್ಯದ ಪ್ರಶ್ನೆನೂ ನಿಜ. ಅದ್ರ ಮುಂದೆ ಅದು ಹೇಳಿದೆ, ಅದು ಓವರ್ಲ್ಯಾಪ್ ಇರುತ್ತೆ, ಬಟ್ ಓವರ್ಲ್ಯಾಪ್ ಅಲ್ಲ ಅದು. ಯೋಚನೆ ಆಮೇಲೆ ಹೇಳಿ ಔಚಿತ್ಯದ ಬಗ್ಗೆ ಮಾತಾಡೋದು ನೋಡೋಣ ಅದನ್ನ. ಬಿಕಾಸ್ ಔಚಿತ್ಯ ಇನ್ವಾಲ್ವ್ಸ್ ಅಪ್ಲೈಸ್ ಟು ಎವ್ರಿಥಿಂಗ್ ಆಕ್ಚುಲಿ. ಅದಕ್ಕೇನೆ ಆ ಮೂರಕ್ಕೂ ಅಪ್ಲೈ ಆಗುತ್ತೆ. ಧ್ವನಿನೂ ಮೂರಕ್ಕೂ ಅಪ್ಲೈ ಆಗತ್ತೆ ಆ ಥರ ಅದು. ಓಕೆ, ಅಂದ್ರೆ ಸಪರೇಟ್ ಆಗಿ ಯಾಕೆ ಹೇಳಿದ್ರು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನೋಡಕ್ ಆಗ್ಬೇಕು ನಮಗೆ ಅಂತ. ಈಗ ರಸ ಅನ್ನೋದಕ್ಕೆ ಏನಂತಾರೆ, ಇವಾಗ ನಾಟಕದಲ್ಲಿ ಅಭಿನಯ ಮಾಡ್ತಾ ಇರ್ಬೇಕಾದ್ರೆ ಒಂದು ಕ್ಷಣ ನಿಮ್ಮನ್ನ ನೀವು ಮರೆತಾಗ ಬಾಡಿ ಫಿಸಿಕಲಿ ರಿಯಾಕ್ಟ್ ಆಗುತ್ತೆ ಅಂಡ್ ಇಟ್ ಪ್ರೊಡ್ಯೂಸಸ್ ಸತ್. ಅಂದ್ರೆ ಟಿಯರ್ಸ್, ಹರ್ಷು, ಸ್ವೇದ, ಸ್ವೆಟ್, ರೋಮಾಂಚ, ಗದ್ಗದ, ವಿವರ್ಣ, ಬ್ಲಶ್, ಟರ್ನ್ ಪೇಲ್. It creates because the actor, she feels that patra with such power that she loses her own identity for a moment, and if her body lends itself to the patra for feeling, and it produces adna ಸಾತ್ವಿಕ ಅಭಿನಯ ಅಂತ ಹೇಳ್ತಾರೆ. ಸಾತ್ವಿಕನ ಅಭಿನಯ ಆಗಕ್ಕೆ ಸಾಧ್ಯ ಇರೋದು ನಟರಿಗೆ ರಸಾನುಭವ ಆದಾಗ. ಆದ್ರೆ ನಾವು ರಸ ಅನ್ನೋದು ಪ್ರೇಕ್ಷಕರಿಗೆ ಆಗಬೇಕು ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೂ ಹಂಗ ಅನ್ನಿಸ್ಬೇಕು, ನಿಮ್ಗೂ ಕಣ್ಣಲ್ಲಿ ನೀರು ಬರುತ್ತಲ್ಲ ಅದು ರಸ ಅದು ಆಕ್ಚುಲಿ, ಅಥವಾ ನಿಮ್ಗೆ ಮೈ ಜುಮ್ಮ ಅನ್ಸುತ್ತಲ್ಲ ಅದು ರಸ. ಓಕೆ, ಸಿನಿಮಾದಲ್ಲೂ ಆಗ್ಬೋದು ಅದು. ಅಂದ್ರೆ ಅದು ಹೆಂಗಾಗತ್ತೆ ಅನ್ನೋದು ಬೇರೆ ಪ್ರಶ್ನೆ. ಎರಡೂ ಕಡೆ ಆಗೋದು ಬೇರೆ ಅಲ್ಲ. ರೆಕಾರ್ಡೆಡ್ ಮೀಡಿಯಂ ಅಲ್ಲಿ ಅವ್ರಿಲ್ಲ ಆಗೋದಿಲ್ಲ. ಈಗ ಈ ಧ್ವನಿ ಅನ್ನೋ ಪದ ಏನ್ ಸೂಚಿಸುತ್ತೆ ಅಂದ್ರೆ, ನೀವು ಒಂದು ಮ್ಯೂಸಿಕ್ ಅನ್ನ ಬಳಸ್ತೀರಾ ಅಂತ ಇಟ್ಕೊಳ್ಳಿ. ಒಂದು ಔಚಿತ್ಯದ ಪ್ರಶ್ನೆ. ಐ ಮೀನ್ ಸಿಂಪ್ಲಿ ಪುಟ್, ಒಂದು ಮೆಲೋಡ್ರಾಮ್ಯಾಟಿಕ್ ಫಿಲ್ಮ್ ಅಲ್ಲಿ ಯಾರ್ದೋ ಒಂದು ಸಿನಿಮಾದ ಮುಖ್ಯ ಪಾತ್ರದವ್ರದ್ದು ಸಾವಾಯಿತು ಅಂದಾಗ ಪ್ರೊಟಗನಿಸ್ಟ್ಗೆ ದುಃಖ ಆದಾಗ ವಯಲಿನ್ನೋ ಎಂಥದ್ದು ಬಳಸ್ತೀವಿ, ಆಯ್ತಾ? ನಾವು ಅದಕ್ಕೆ ಡ್ರಮ್ ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಕ್ರೂಡಾಗಿ ಹೇಳ್ತೀನಿ, ಸಿಂಪಲ್ ಆಗಿ ಅದು ಔಚಿತ್ಯದ ಪ್ರಶ್ನೆ ಆಗುತ್ತೆ. ಆದ್ರೆ ಧ್ವನಿ ಎಲ್ಲಿ ಬರುತ್ತೆ ಅಂದ್ರೆ, ಈಗ ನೀವು ಮ್ಯೂಸಿಕ್ ಬಳಸೋ ಮ್ಯೂಸಿಕ್ ಅಲ್ಲಿ ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ಯಾವ ಉಡುಪನ್ನ ಧರಿಸ್ತಿರಲ್ಲ ಆ ಅಕೇಶನ್ಗೆ ಅಪ್ರೋಪ್ರಿಯೇಟ್ ಅಷ್ಟೇ ಅಲ್ಲ ಅದು. ಅದು ನಿಮಗೆ ನೀವೇ ಸೂಚಿಸ್ಕೊಳ್ಳುವ ಭಕ್ತಿನೂ ಕೂಡ, ನಿಮ್ಮ ಭಾವನೆಗೂ ಸೂಚಕ ಅದು. ನಿಮ್ಮ ಭಾವನೆಗೆ ಯಾವ ಬಣ್ಣ ಸರಿ ಅಂತ ನಿಮ್ಗೆ ಅನಿಸುತ್ತಲ್ಲ, ಅದು ನಂಬಿಕೆಯಿಂದ ಇರ್ಬೋದು. ಅಂದ್ರೆ ಕ್ರೂಡಾಗಿ ಹೇಳಿದ್ರೆ ಸ್ಯಾಫನ್, ಗ್ರೀನ್ ಅನ್ನು ಈ ತರ ಆ ಥರ ನಂಬಿಕೆಯಿಂದಾನೇ ಇರ್ಬೋದು. ಆದ್ರೆ ಇನ್ಯಾವುದೋ ಇರ್ಬೋದು. ಯು ಮೇ ಥಿಂಕ್ ನನಗೆ ಎಲ್ಲ ಹೂವಿಗಿಂತ ಇದು ಜಾಜಿ ಇದೆಯಲ್ಲ ಅದು ಶ್ರೇಷ್ಠ ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕೆ ತರ್ಕ ಇಲ್ಲ. ಅದಕ್ಕೆ ಇಟ್ ಇನ್ವೋಕ್ಸ್ ಸಮ್ ಮೆಮರೀಸ್ ಇನ್ ಯುವರ್ ಫೀಲಿಂಗ್ಸ್ ಇನ್ ಯು ದಟ್ ಆರ್ ಸ್ಪೆಸಿಫಿಕ್ ಟು ಯು. ಅದೇ ತರ ಒಂದು ಸಿನಿಮಾದ ಒಂದು ಸನ್ನಿವೇಶಕ್ಕೆ ಅದು ಅನ್ವಯಿಸತ್ತ ಅನ್ನೋ ಪ್ರಶ್ನೆಯನ್ನ ಕೇಳಬೇಕು. ಯಾಕೆಂದ್ರೆ ನಾವು ಸಿನಿಮಾ, ಬಿಕಾಸ್ ಇಟ್ಸ್ ಓನ್ಲಿ 100 years 120 years ಓಲ್ಡ್, ಅದರ ವ್ಯಾಖ್ಯಾನ ನಾವು ಮಾಡ್ತಾ ಇರ್ಬೇಕಾದ್ರೆ ಇವಾಗ ವಿ ಯೂಸ್ ಓನ್ಲಿ ವೆಸ್ಟರ್ನ್ terms of criticism and aesthetic, Western aesthetic frameworks are applied. One very important difference I'll tell you, which is so critical for cinema. ಈಗ ಈಡಿಪಸ್ಗೆ ಅವನ ತಾಯಿನೇ ಮದುವೆ ಆಗಿದ್ದೀನಿ, ನನ್ನ ತಂದೆ ನಾನೇ ಕೊಂದಿದ್ದೀನಿ ಅಂತ ಗೊತ್ತಿರಲ್ಲ, ಅವನಿಗೆ ಗೊತ್ತಿರಲ್ಲ. ಅದು ಪ್ರೇಕ್ಷಕರಿಗೆ ಮೊದಲೇ ಗೊತ್ತಿರುತ್ತೆ. ಪ್ರೇಕ್ಷಕರಿಗೆ ಏನಾಗತ್ತೆ,
ಅವ್ನು ಮಾತಾಡ್ತಾ ಇರ್ಬೇಕಾದ್ರಲ್ಲ ಅವ್ರಿಗೆ ಟೆನ್ಷನ್ ಬರುತ್ತೆ. ಅವ್ನು ಏನೇನೋ ಹೇಳ್ಬೇಡ, ನಿನಗೆ ಗೊತ್ತಿಲ್ಲ ಮಾರಾಯ ಅಂತ ಕೂಗೋಣ ಅನ್ನಿಸೋಷ್ಟು ಟೆನ್ಷನ್ ಬರ್ಬೇಕು. ಅಂದ್ರೆ ಅದು ರಸ, ಅದು ಅಷ್ಟು ಟೆನ್ಷನ್ ಕ್ರಿಯೇಟ್ ಆಗ್ಬೇಕು. ಅಯ್ಯೋ ಅದಲ್ಲ, ಒಂದು ಅತ್ತೆ ಬುಟ್ಟಿಯಲ್ಲಿ ಹಾವು ಇಟ್ಬಿಟ್ಟಿರ್ತಾರೆ, ಆಮೇಲೆ ಅದರಲ್ಲಿ ಅಂದ್ರೆ ಬಗೆ ಬಟ್ಟೆ ಹಾವು ಇಟ್ಬಿಟ್ಟಿರ್ತಾರೆ, ಟಿವಿ ಸೀರಿಯಲ್ ಇರುತ್ತಲ್ಲ, ಆಮೇಲೆ ಹೋಗಮ್ಮ ಬಟ್ಟೆನ ಒಗೆದ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ಅವಳು ಅದ ಕಡೆ ಹೋಗ್ತಾ ಇರ್ತಾಳೆ, ಅಯ್ಯೋ ಅಯ್ಯೋ ಅಂತ ಅನ್ನೋಣ ಅನ್ಸತ್ತೆ. ಆಮೇಲೆ ಅವಳು ವಾಪಸ್ ಬಂದ್ಬಿಡ್ತಾಳೆ. ಅದನ್ನ ಒಂದು 5-6 ಎಪಿಸೋಡ್ ಮಾಡ್ಬೋದು ಅವರನ್ನ, ಅಲ್ವಾ? ಆ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡೋದಿರುತ್ತಲ್ಲ, ಡ್ರಾಮ್ಯಾಟಿಕ್ ಟೆನ್ಷನ್ ಅಂತ ಕರೀತಾನೆ ಅರಿಸ್ಟಾಟಲ್. ಯಾಕೆ ಡ್ರಾಮ್ಯಾಟಿಕ್ ಟೆನ್ಷನ್ ಅಂತ ಕರೀತಾನೆ ಅಂದ್ರೆ, ಇಟ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಿ ಸೀಕ್ವೆನ್ಸಿಂಗ್ ಆಫ್ ದಿಸ್ ಇನ್ಫಾರ್ಮೇಶನ್ ಇಸ್ ಗಿವನ್. ಈಗ ಡ್ರಾಮ್ಯಾಟಿಕ್ ಟೆನ್ಷನ್ ನಿಮ್ಮಲ್ಲಾಗುತ್ತೆ. ಓಕೆ, ಪಾತ್ರಕ್ಕೆ ಗೊತ್ತಿರಲ್ಲ, ಪಾತ್ರಕ್ಕೆ ಡ್ರಾಮ್ಯಾಟಿಕ್ ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ಪಾತ್ರಕ್ಕೆ ಗೊತ್ತಿರಲ್ಲ, ಅವಳು ಹಾಡು ಹೇಳ್ಕೊಂಡು ಹೋಗ್ಬೋದು, ಅದು ವ್ಯಂಗ್ಯ ಆಗುತ್ತೆ ಸಿಚುವೇಶನ್ಗೆ, ಅಲ್ವಾ? ಅವಳು ದುಃಖದ ಹಾಡು ಮೊದಲೇ ಹೇಳ್ಕೊಂಡು ಹೋಗಿ ಅವಳು ಪ್ರಿಮಾನಿಷನ್ ತರದ ಹಾಡು ಹೇಳಿದ್ರೆ, ಎಲ್ಲರೂ ಒಂದಿನ ಸಾಯ್ಲೇಬೇಕು ತರ ಹಾಡು ಹೇಳ್ಕೊಂಡು ಹೋದ್ರೆ ಅದು ತಪ್ಪಾಗುತ್ತೆ ಅದು ಅಲ್ಲಿ. ಯಾಕೆಂದ್ರೆ ಅದಕ್ಕೆ ಸೂಟ್ ಆಗಲ್ಲ. When it is revealed to Oedipus that this is the case, audience ಗೆ relief ಬರುತ್ತೆ. Because that tension that has been held by this, ಅದು ಅಲ್ಲಿ ಆ ಬುಟ್ಟಿಲಿರೋ ಹಾವು ಈ ಹುಡುಗಿಗೆ ಕಾಣಿಸ್ಬಿಟ್ರೆ ಅಬ್ಬಾ ಅಂತ ಅನ್ಸುತ್ತೆ. ಅದನ್ನ ಕೆಥಾರ್ಸಿಸ್ ಅಂತ ಹೇಳ್ತಾರೆ. ಈಗ ಕೆಥಾರ್ಸಿಸ್ ನ ಅದು ಇಂಗ್ಲಿಷ್ ಲಿಟ್ರೇಚರ್ ಓದಿರೋದು, ಡ್ರಾಮಾ ರಿವ್ಯೂ ಬರೆದ್ರೆ ಸಮಸ್ಯೆ ಆಗುತ್ತೆ. ಅಂದ್ರೆ ಕೆಥಾರ್ಸಿಸ್ ಅಂದ್ರೆ ಆ ತರ ಅರ್ಥ ಇದೆ ಇದಕ್ಕೆ. ಕೆಥಾರ್ಸಿಸ್ ಅಂದ್ರೆ ಆಡಿಯನ್ಸ್ಗೆ ರಿಲೀಫ್ ಆಗೋದಲ್ಲ, ಆಕ್ಟರ್ಗೆ ರಿಲೀಫ್ ಆಗೋದಲ್ಲ, ಪಾತ್ರಕ್ಕಾಗಲ್ಲ, ಅದು ಆಡಿಯನ್ಸ್ಗೆ ಆಗೋದು. ಅವನು ದಟ್ ಮೊಮೆಂಟ್ ಆಫ್ ರೆಕಗ್ನಿಷನ್ ಆಫ್ ಡೇಂಜರ್ ಇನ್ ದಿಸ್ ಕೇಸ್ ಆಫ್, ಆ ಹುಡುಗಿ ಒಂದು ಕೈಯಲ್ಲಿ ಪುಸ್ತಕ ಇಟ್ಕೊಂಡಿರ್ತಾಳೆ. When he sees that she is carrying that book, let's say it was a book of his poetry, if the girl is carrying, that moment he sees that, he realizes love is possible because she is carrying that, let us say. That moment of realization, which gives relief to the patra, it may also give relief to the prekshaka. Okay, avaru kaayta irtare, they want this golden union to happen, it has not happened for various reasons. That moment of recognition ಅಂತಾನೆ ಅರ್ಥ ಅದರದು, ಅರಿಸ್ಟಾಟಲ್ ಕಾಲ್ಸ್ ಅನಗ್ನಾರಿಸಿಸ್. ಜ್ಞ ಅಂದ್ರೆ ಅದೇ ರೂಟ್, ನೋ ಟು ನೋ. ಜ್ಞ, KNOW comes from that ಜ್ಞ. ಜ್ಞಾನ comes from the same ಜ್ಞ. ಅಂದ್ರೆ ನಮ್ಮಿಂದ ಅವ್ರು ಪಡೆದ್ರು, ಅವರಿಂದ ನಾವು ಪಡೆದ್ರು, ಪೊಲಿಟಿಕಲ್ ಡಿಸ್ಕಷನ್ ಅದು. ಇಟ್ ಡಸ್ ನಾಟ್ ಮ್ಯಾಟರ್ ಫಾರ್ ಅಸ್. ಓಕೆ, ಕಾಳಿದಾಸ ಅದನ್ನ ಅಭಿಜ್ಞಾನ, ಅಭಿಜ್ಞಾನ ಶಾಕುಂತಲ ಅಲ್ಲ, ಅಭಿಜ್ಞಾನ ಶಾಕುಂತಲಂ. ಅಭಿಜ್ಞಾನ ಶಕುಂತಲ ಅಲ್ಲ, ಅಭಿಜ್ಞಾನ ಶಾಕುಂತಲಂ. ಅವಳ ಗುರುತು ಯಾವುದು? ಉಂಗುರ. ಅಲ್ಲಿವರೆಗೂ ಅವನಿಗೇನು ಟೆನ್ಷನ್ ಇರಲ್ಲ, ಅವನಿಗೂ ಗೊತ್ತಿರಲ್ಲ. ಅವನಿಗೆ ಅಭಿಜ್ಞಾನ ಆದಾಗ ಗುರುತು, ಉಂಗುರದಿಂದ ಶಕುಂತಲದ ಗುರುತು ಎಲ್ಲ ರೀತಿಯಲ್ಲಿ ಅನುಭವಕ್ಕೆ ಅವನಿಗೆ ಬಂದಾಗ ಅವನಿಗೆ ಅಭಿಜ್ಞಾನ ಆಗುತ್ತೆ. ಶಕುಂತಲೆಯ ಅಭಿಜ್ಞಾನ ಆಗುತ್ತೆ, ಅಭಿಜ್ಞಾನ ಶಾಕುಂತಲಂ ಆಗುತ್ತೆ ಅವನಿಗೆ. ಅದಾದಾಗ ಅವನಿಗೆ ಟೆನ್ಷನ್ ಶುರು ಆಗುತ್ತೆ. ರಿವರ್ಸ್ ಇದು, ಕೆಥಾರ್ಸಿಸ್ ಆಗಲ್ಲ, ದ ರಿವರ್ಸ್ ಹ್ಯಾಪನ್ಸ್, ಅಲ್ವಾ? ಅದಕ್ಕೇನೆ ನಾವು ಅದೊಂದೇ ಎಕ್ಸಾಂಪಲ್ ಹೇಳ್ತೀನಿ. ನಾವು ಈ ತರ ಕಂಪೇರ್ ಮಾಡಿ ಮಾತಾಡಕ್ ಹೋದಾಗ ಏನಾಗುತ್ತೆ, ಇಲ್ಲಿಯ ನೀವು ಕ್ರಿಟಿಕಲ್ ಟರ್ಮ್ಸ್ ಅನ್ನ ಅದಕ್ಕೆ ಅಪ್ಲೈ ಮಾಡೋದಾಗ ದೊಡ್ಡ ಸಮಸ್ಯೆ ಉಂಟು. ನಾನು ಈಗ ಸಿನಿಮಾದ ಇಂಟರ್ನ್ಯಾಷನಲ್ ಬಾಡಿಯಲ್ಲಿ ಬಹಳ ಸ್ಟಾಲ್ವರ್ಟ್ ಪೊಸಿಷನ್ ಹೊಂದಿರೋ ನರಹರಿ ರಾಯ್ ಹೇಳ್ತೀನಿ ನಾನು. ನಮ್ಮ ಸಿನಿಮಾದಲ್ಲಿ ಏನು ಸಮಸ್ಯೆ ಇರುತ್ತೆ, ನಾವು ನ್ಯೂ ರಿಯಲಿಸಮ್ ಅಥವಾ ಫ್ರೆಂಚ್ ನ್ಯೂ ವೇವ್, ಬಹು ವ್ಯಾಖ್ಯಾನಿತ ಮಾದರಿಗಳನ್ನು ಇಟ್ಕೊಂಡು ಮಾಡಿದಾಗ ಸ್ಪಷ್ಟ ಹೇಳೋದಕ್ಕೆ ಆಗ್ಬೋದು ನಮಗೆ ಮಾದರಿನೇ ಹೆಂಗಿರುತ್ತೆ. See, there is a saying, no, that there is nothing Iranian in Iranian cinema, it's just European cinema, they say, right? Nominally the language is Iranian and the location may be Iranian and the characters may be, or the
The characters, the location of the characters may be Iranian culture, but the patragal itself and their behavior may not be Iranian actually. Right? That thing is there. ಅಂದ್ರೆ ಇರಾನಿಯನ್ ಸಿನಿಮಾನ ನಾವೇನು ತುಂಬಾ ಮೆಚ್ಕೊಳ್ತೀವಿ, ಅದರಲ್ಲಿ ಇರಾನಿಯನ್ ಧ್ವನಿ ಇಲ್ಲ ಅಂತ ಹೇಳಬೇಕು. ಅರ್ಥ ಆಯ್ತಾ? ಅದು ಧ್ವನಿ ಅಂದ್ರೆ ಇಟ್ ಡಸ್ ನಾಟ್ ಇವೋಕ್ ಎ ಕಲ್ಚರಲ್ ಎಕ್ಸ್ಪೀರಿಯನ್ಸ್, ಎ ಕಲ್ಚರಲ್ ಮೆಮರಿ ಆರ್ ಎ ಕಲ್ಚರಲ್ ಎಸ್ಥೆಟಿಕ್ ಆಫ್ ವಾಟ್ ಈಸ್ ಇರಾನಿಯನ್. ಸ್ವಲ್ಪ ಕ್ರೂಡ್ ಎಕ್ಸಾಂಪಲ್ ಹೇಳೋಣ. ತೆಲುಗಲ್ಲಿ ಅಸೆಂಬ್ಲಿ ರೋಡ್ ಅಂತ ಪಿಕ್ಚರ್ ಮಾಡಿರ್ತಾನೆ ತಿಟ್ಕೊಳ್ಳಿ. ಅದಕ್ಕೆ ಒಂದು ಈಗಿನ ಕಾಲದ ಲೆಕ್ಕಾಚಾರದಲ್ಲಿ 200 ಕೋಟಿ ಖರ್ಚು ಮಾಡಿರ್ತಾರೆ ಪಿಕ್ಚರ್. ನಮ್ಮಲ್ಲಿ ಯಾರ ಆಕ್ಟರ್ ಹೆಸರು ಹೇಳಲ್ಲ, ನಮ್ಮಲ್ಲಿ ಯಾರು ಆಕ್ಟರ್ ನಾನು ಅದನ್ನ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ನಮ್ಮದು ಕರ್ನಾಟಕದ ಯಾರೋ ಸಾಹುಕಾರರು ಯಾರು ಇದ್ರೆ ಅವ್ರು ಹೋಗಿ ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತ. ನೀನು ಇನ್ನೂ 20 ಕೋಟಿಯಲ್ಲಿ ಮಾಡ್ಬೇಡಪ್ಪ ಪಿಕ್ಚರ್ ಅಂತ. 20 ಕೋಟಿಯಲ್ಲಿ 500 ಕೋಟಿ ಪಿಕ್ಚರ್ ಮಾಡಿದಾಗ ನಮಗೆ ನಮ್ಮ ಕೀಳರಿಮೆ ಅದನ್ನ ಇದನ್ನ ನೋಡಿರೋರು ಅದ್ರಲ್ಲಿ ಹೆಂಗ್ ಮಾಡಿದ್ರು ಸರ್, ಇದ್ರಲ್ಲಿ ಹೆಂಗ್ ಮಾಡಿದ್ದಾರೆ ಅಂತ ಹೇಳೋದು ಅವೆಲ್ಲ ಆಗುತ್ತೆ. ಆದ್ರೆ ಬಹುಮುಖ್ಯವಾಗಿ ಆಗೋದು ನೀವು ಅದನ್ನ ಅಲ್ಲಿಂದ ಇಲ್ಲಿಗೆ ಮಾಡಿದಾಗ ನೀವು ಅವ್ರು ಅಸೆಂಬ್ಲಿ ಸೆಟ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಪರ್ಮಿಷನ್ ಕೊಟ್ಟಿರಲ್ಲ ಸೆಟ್ ಹಾಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ನಾವು ಆ ಸೆಟ್ ಏನೋ ಹಾಕೊಳ್ಳೋಕೆ ಟ್ರೈ ಮಾಡೋದು, ನಮ್ಮ ಹತ್ರ ಜಾಸ್ತಿ ದುಡ್ಡಿರಲ್ಲ, ಅವ್ರು ಸೆಟ್ ಹಾಕಕ್ಕೆ 40 ಕೋಟಿನೋ ಏನೋ ಖರ್ಚು ಮಾಡಿರ್ತಾರೆ. ನಾವು ಆ ಸೆಟ್ ಹಾಕಕ್ಕೆ ಪ್ಲೀಸ್ 14 ಲಕ್ಷದಲ್ಲಿ ಮಾಡ್ಬಿಡಿ ಅಂತ ನಾವು ನಮ್ಮ ಯಾರು ಈ ತರ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದು ಕಳಪೆ ಆಗಿ ಬರುತ್ತೆ ಅಂತಂದ್ರೆ ಅದು ಯಾತಕ್ಕೆ ಕಳಪೆ ಆಯ್ತು ಅಂದ್ರೆ ಆ ಕಾರಣಕ್ಕಲ್ಲ, ಅದರಲ್ಲಿರೋ ಧ್ವನಿನೇ ಅದ್ರಲ್ಲಿ ಸೃಷ್ಟಿ ಮಾಡಿರೋ ಧ್ವನಿ ಹೇಳಕ್ಕಲ್ಲ, ಅದ್ರಲ್ಲಿ ಸೃಷ್ಟಿ ಮಾಡಿರೋ ಅದು ಅನುಭವಕ್ಕೆ ಸಿಗುವ ಸತ್ವ, ಈ ವೈಭವೀಕರಣ ಅದರಲ್ಲಿ ಇರೋದು. ನೀವು ಅದನ್ನು ತೆಗೆದು ಬಿಟ್ರೆ ಏನೂ ಇಲ್ಲ ಅದರಲ್ಲಿ, ಹಂಗಿರುತ್ತೆ. ಈಗ ನಾನೊಂದು ನಾಟಕ ಮಾಡಿಸಿದ್ದೆ, ಐರಿಷ್ ನಾಟಕ, ಲವರ್ಸ್ ಅಂತ, ಬಹಳ ಗ್ರೇಟ್ ಪ್ಲೇ ರೈಟ್ ಬ್ರಯನ್ ಫ್ರಿಯಲ್ ಅನ್ನೋ. ಲಾಸ್ಟ್ ಟೈಮ್ ಹೇಳಿದ್ದೆ, ಎಷ್ಟೊಂದು ಕಡೆ ಲೆಕ್ಚರ್ ಮಾಡಿರ್ತೀನಿ ಹೇಳಿದ್ರೆ, ಬಟ್ ನಮ್ಮ ವೈಎಂಎನ್ ಮೂರ್ತಿ ಯಾವಾಗ ಹೇಳೋರು, ಇಫ್ ದ ಜೋಕ್ ಈಸ್ ಓಲ್ಡ್ ಅಂಡ್ ದ ಆಡಿಯನ್ಸ್ ಇಸ್ ನ್ಯೂ ಇಟ್ ಈಸ್ ಓಕೆ. ಅದರಲ್ಲಿ ಅವಳು ಟೀನೇಜ್ ಪ್ರೆಗ್ನೆನ್ಸಿ ಇದ್ದದು, ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಅಂಡ್ ಇಟ್ ಇಸ್ ಸಜೆಸ್ಟೆಡ್ ಅಟ್ ದ ಎಂಡ್ ಆಫ್ ದ ಸ್ಟೋರಿ, young couple, school boy and school girl. The boy is responsible for it. They are in a hilltop doing homework. Ineno matarta irtare. She's pregnant. At the end of that story, you realize that they're missing, and it suggested they may have committed suicide. Nanage ಮಾಡ್ತಾ ಇದ್ದ actress, she is now a professor of drama at Stanford University. Okay. ಅವರು ನನ್ನ ಹುಡುಗಿ ನನ್ನ ಕೇಳಲ್ಲ. She said, I don't understand the point of this play. Why can't she just get aborted? ಅಂತ ಕೇಳಿದ್ರು. ನಾನು ಹೇಳ್ದೆ, ಇಲ್ಲಮ್ಮ, ಅದು ಐರ್ಲೆಂಡ್ ಅಲ್ಲಿ ಇರೋದು, ಐರ್ಲೆಂಡ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, ಅದು ಕ್ಯಾಥೋಲಿಕ್ ಕಂಟ್ರಿ, ನಾಟ್ ಜಸ್ಟ್ ಅಗೇನ್ಸ್ಟ್ ದ ಲಾ, ಇಟ್ಸ್ ಅಗೇನ್ಸ್ಟ್ ದ ಫೇತ್, ಮಾಡೋದಕ್ಕೆ ಆಗೋದಿಲ್ಲ ಅದು ಅಂತಂದ್ರೆ. ಸೊ ಧ್ವನಿ ಎಲ್ಲಿಂದ ಬರುತ್ತೆ ಅಂದ್ರೆ ನಮಗೊಂದು ಇಲ್ಯೂಷನ್ ಇರುತ್ತೆ. ಈಗ ನೀವು ಯಾವ್ಯಾವ್ದೋ ಊರಿಂದ ಬೆಂಗಳೂರಿಗೆ ಬಂದಿರ್ತೀರ, ಕೆಲಸಕ್ಕೆ ಓದಿಗೆ ಇಲ್ಲಿ ಬಂದಿರ್ತೀರ, ಅಥವಾ ಹಳ್ಳಿಲೆಲ್ಲ ಈಗ ಹುಡುಗಿರು ಹಳ್ಳಿಯವ್ರನ್ನ ಮದುವೆ ಆಗಲ್ಲ, ಸಿಟಿಗೆ ಹೋಗಿ ಅಂತಾನೆ ಹೇಳ್ತಾರೆ. ಆ ಕಾರಣಕ್ಕಾರು ಇಲ್ಲಿ ಮದುವೆ ಆಗಕ್ಕಾರು ಇಲ್ಲಿ ಬಂದಿರ್ತಾರೆ. ಇಲ್ಲಿ ಬಂದ ಮೇಲೆ ನೀವು ಹಬ್ಬ ಮಾಡ್ಬೇಕಂದ್ರೆ ನಿಮ್ಮ ಊರಿಗೆ ಹೋಗ್ತೀರಾ ಅಲ್ವಾ? ಅದಕ್ಕೆ ಬಸ್ ಸ್ಟ್ಯಾಂಡು, ಏರ್ಪೋರ್ಟು, ರೈಲ್ವೆ ಸ್ಟೇಷನ್, ಅಷ್ಟು ದೀಪಾವಳಿ, ದಸರಾ ಸುತ್ತ ಯಾಕೆ ಅಲ್ಲಿಗೆ ಹೋಗ್ತೀರಾ? ಅಲ್ಲಿಗಿಂತ ಜಾಸ್ತಿ ಜನ ಇಲ್ಲಿದ್ದಾರೆ. ನಿಮ್ಮ ಹಳ್ಳಿ ನಿಮ್ದೊಂದು ಏನೋ ಜಾತಿ ಇರ್ತೈತೆ, ವಿಶೇಷ ಜಾತಿ ಒಳಗೆ ಉಪಜಾತಿ ಇರುತ್ತಲ್ಲ ನಮ್ಮಲ್ಲಿ ಏನೇನೋ, ಅದನ್ನು ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಹಳ್ಳಿಲಿ ಅದರದ್ದು ಪಾಪ್ಯುಲೇಷನ್ ಎಷ್ಟಿದೆಯೋ, ಅಥವಾ ನಿಮ್ಮ ಸ್ಮಾಲ್ ಟೌನ್ ಅಲ್ಲಿ ಅದರ ಪಾಪ್ಯುಲೇಷನ್ ಎಷ್ಟು, ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಬೆಂಗಳೂರು ನಗರದಲ್ಲಿ ಇರುತ್ತೆ. ಬೆಂಗಾಲಿ ಅವರು ಒಂದು 60 ದುರ್ಗಾ ಪೂಜಾ ಪೆಂಡಾಲ್ ಮಾಡ್ಕೊಂಡಿದ್ದಾರೆ, 140 ದುರ್ಗಾ ಪೂಜಾ ಪೆಂಡಾಲ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಆಯ್ತಾ? ನೀವ್ ಯಾಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ? ಅದು
ಯಾಕೆಂದ್ರೆ ನಿಮಗೆ ಇಲ್ಲಿ ಆ ಕಮ್ಯುನಿಟಿ ಇಲ್ಲ. ನಿಮಗೆ ಅಷ್ಟು ಜನ ಇರ್ಬೋದು, ಬಟ್ ಇಟ್ ಇಸ್ ನಾಟ್ ಬಿಕಮ್ ಎ ಕಮ್ಯುನಿಟಿ. ಕಮ್ಯುನಿಟಿ ಆಗುತ್ತೆ ಬೆಂಗಳೂರು ಅಂತ ನಗರದಲ್ಲಿ ನೀವು ಗೆಟ್ಟೋ ಮಾಡಿಸ್ಕೋಬೇಕು. ಅಂದ್ರೆ ಈ ಜಾಗದಲ್ಲಿ ಈ ಬೆಂಗಾಲಿಸ್ ಇದ್ದಾರೆ, ಈ ಜಾಗದಲ್ಲಿ ಮಲಯಾಳೀಸ್ ಇದ್ದಾರೆ ಅಂತ ನಮ್ಗೆ ಹೇಳಕ್ಕೆ ಗೊತ್ತಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಅಲ್ವಾ? ಆ ಥರ ಮಾಡ್ಕೊಂಡಾಗ ಒಂದು ಈಸ್ಟ್ ಕಲ್ಚರಲ್ ಅಸೋಸಿಯೇಷನ್ ಇಂದಿರಾನಗರಲ್ಲಿ ಮಾಡ್ಕೋಬಹುದು. ನಾ ಯಾಕೆ ಹೇಳ್ತೀನಿ ಅಂದ್ರೆ, ಯು ಕೆನಾಟ್ ಕ್ರಿಯೇಟ್ ಧ್ವನಿ ಇನ್ ಕಮ್ಯುನಿಕೇಶನ್ without an audience that shares that attribute. Unless you can do it like Shakespeare or some great playwright like that, who can do universal stories and all of us feel it. Or a separation alli illa bandu nan false witness kodadilla nanu, yakendre devaru ಮೆಚ್ಚೋದಿಲ್ಲ ಅಂತ ಹೇಳ್ತಾರಲ್ಲ Iranian film. ಅದು ನಮ್ಗೆ ಎಲ್ಲರಿಗೂ ಅನ್ಸುತ್ತೆ, ನಿಜ. ಅದೇ ಎನಿವನ್ ಕ್ಯಾನ್ ಫೀಲ್ ದಿಸ್. ಆ ಥರದ್ದು ಬಿಟ್ರೆ ಅಂದ್ರೆ 3 types of semiosis is possible. ಅಂದ್ರೆ ಗುರುತು ಮಾಡ್ಕೊಳ್ಳೋದು. Semiosis ಅಂದ್ರೆ something indicates something else. Art is itself is semiotic. If it is itself, it's a document, it's not art. Only if it indicates something else, then it is art. ಅಂದ್ರೆ ಅದಕ್ಕೆ ಧ್ವನಿ ಇದ್ರೆ ಮಾತ್ರ ಆರ್ಟ್ ಆಗೋದು, ಇಲ್ದ್ರೆ ಆಗಲ್ಲ. ಇದು ಏನಂದ್ರೆ ಅದು ವೈಟ್ ಟೇಬಲ್ ಕ್ಲಾತ್ ಅಂದ್ರೆ that is just a material object ಅಷ್ಟೇ. For it to have dhvani, it suggests a minor ritual. This is Western culture, that much it suggests. You agree? ಅದಕ್ಕೆ ನೀವು ಎಂಬ್ರಾಯ್ಡ್ರಿ ಎಲ್ಲ ಮಾಡಿರ್ತೀರಾ ಅಂತ ಹೇಳಿ, ಯಾರೋ ಕಸೂತಿ ಕೆಲಸ ಮನೆ ಮಾಡಿದ್ರೆ it indicates a certain type of lower middle class to middle class culture. ಆ ಕಸೂತಿ ಬಣ್ಣ ಶೈಲಿ ಯಾವ ಊರಿನ ಜನ ಎಂತ ಜನಾಂಗ ಅದರಲ್ಲಿ ಅದು ಹೇಳಕ್ಕಾಗತ್ತೆ. ಅಂದ್ರೆ ಇಟ್ ಬಿಗಿನ್ಸ್ ಟು ಅಕ್ವೈರ್ ಧ್ವನಿ. ಅಂಡ್ ಆಸ್ ಮಚ್ ಅದಕ್ಕೆ ಎಷ್ಟು ಧ್ವನಿ ಸಿಗುತ್ತೋ ಅಷ್ಟು ಅದಕ್ಕೆ ಆರ್ಟಿಸ್ಟಿಕ್ ವ್ಯಾಲ್ಯೂ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಬಟ್ ದಟ್ ಕಮ್ಸ್ ಫ್ರಮ್ ಲಾಂಗ್ ಹೆಲ್ಡ್ ಕಲ್ಚರಲ್ ಸಿಮಿಯೋಸಿಸ್. ಅಂದ್ರೆ ಇಂಥ ಬಣ್ಣ ಇಂಥ ನಾವು ಅರ್ಶಿನ ಕುಂಕುಮ ಹಾಕೊಂಡ್ರೆ ರಾಜ್ಯೋತ್ಸವದ್ದು, ಕನ್ನಡಕ್ಕೆ ಕರ್ನಾಟಕಕ್ಕೆ ಅಂತ ಬರುತ್ತಲ್ಲ, ಆ ಥರದ್ದು ಲಾಂಗ್ ಹೆಲ್ಡ್. ಆದ್ರೆ ಇನ್ ಪ್ಲೇ ಅಂದ್ರೆ ಕಥೆಯಿಂದನೇ ಸೃಷ್ಟಿ ಮಾಡಿರುವ ಕೆಲವು ಸಿಂಬಲ್ಸ್ ಇರುತ್ತೆ. ದೇ ಆರ್ ವೆರಿ ಪವರ್ಫುಲ್. ದೇ ಹ್ಯಾವ್ ನೋ ಮೀನಿಂಗ್ ಔಟ್ಸೈಡ್ ದ ಸ್ಟೋರಿ. ಯು ಅಗ್ರಿ? ಇಫ್ ಯು ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಏಲಿಯನ್ landed on earth and found the Mahabharata or collected works of Shakespeare or collected ancient Greek plays or anything, ನೋಡಿದ್ರೆ it may make a chemical Terminator ಅಲ್ಲಿ ನೋಡ್ತಾನಲ್ಲ, it will make a chemical analysis. ಇಂಕ್ ಏನ್ ಕೆಮಿಕಲ್ ಅಲ್ಲಿ ಮಾಡಿದ್ದಾರೆ, ಪೇಪರ್ ಯಾವ ತರ ಸೆಲ್ಯುಲೋಸ್ ಮೆಟೀರಿಯಲ್ ಮಾಡಿದ್ದಾರೆ, ಮತ್ತೆ ಅದರಲ್ಲಿ may recognize a pattern of squiggles, which are words, actually printed words, and say there are repeated patterns in this. They may indicate something anta with its extraordinary intelligence can say, but it may not know what is written in it. Now somebody who is illiterate also may not know what's written in it. But there's a huge difference between one and the other. If you actually perform that Mahabharata, that person will know, because he belongs to the tradition. From orality he may have got it, but for the intelligent alien, even that orality will be as unintelligible as this. The only connection that the intelligent alien can make is that there is a correlation in patterns between this printed thing and that performed thing. That's it. It still will not make sense. ಧ್ವನಿ ಆಗೋದು ಸಾಧ್ಯ ಇರೋದು shared attribute, shared values ಇರಬೇಕು ಆ ಥರದ್ದು. And the great creative work which cinema is capable of, unlike theatre, ನಾವು ಹೋಗಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಬಟ್ ನಿಮ್ಗೆ ಆ ಭಾಷೆ ಗೊತ್ತಿದ್ರೆ ಅದು ಏನು ಅಲ್ವೇ ಅಲ್ಲ, ಅದು ನಾಟಕ. ನಾನು ಜರ್ಮನಿಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಒಂದು 50th ಥಿಯೇಟರ್ ಡ್ರಾಫನ್ ಅಂತ, ಬೆಸ್ಟ್ ಪ್ಲೇಸ್ ಅಂತ, ಜರ್ಮನೀಸ್ ಬೆಸ್ಟ್ ಪ್ಲೇಸ್. ಒಂದೊಂದು ನಾಟಕಕ್ಕೆ 5 million pounds ಎಲ್ಲ ಬಜೆಟ್, ಆ ಥರದ ನಾಟಕಗಳು ಮಾಡಿದ್ರು. ಇವರು 5 million euros. ಅದು ಒಂದು 10 ದಿನ ಒಂದು ನಾಟಕಗಳನ್ನ ನೋಡಿದ್ವಿ ನಾವು. ಏನು ಗೊತ್ತಾಗ್ಲಿಲ್ಲ. ಒಂದು ನಾಟಕಕ್ಕೆ ಸೋಲ್ಡ್ ಔಟ್, ಮರ್ಮೆಲ್ ಅಂತ ನಾಟಕದ ಹೆಸರು, 3.5 hours ನಾಟಕ ಅದು.
ಆ ನಾಟಕದ ಫುಲ್ ಸ್ಕ್ರಿಪ್ಟ್ ಗೊತ್ತು ನನಗೆ. There's only one word, Mamel. That's the whole play, 3.5 hours. Mamel. ಈ ಥರ ಮಾತಾಡ್ತಾರೆ ಆಕ್ಟರ್ಸ್. ಮಧ್ಯೆ ಜನ ಚಪ್ಪಾಳೆ ತಟ್ತಾರೆ. ನಾನು ಅವ್ರಿಗೆ ಮೂರ್ಖರು ಅಂತ ಹೇಳ, ಐ ಕಾಂಟ್ ಸೇ. ಅದು ಧ್ವನಿ ನಾವು ನಾಟಕದಲ್ಲಿ ಸುಲಭ ಹೇಳಕ್ಕಾಗ್ತಾ ಇದೆ. ಆದರೆ ಸಿನಿಮಾದಲ್ಲಿ ನಾವು ಹಿಂದೆ ಮೆಲೋಡ್ರಾಮಾ ಮಾಡಿದಾಗ ಮೆಲೋಡ್ರಾಮಾ ಅದಕ್ಕೆ ಸೂಟಬಲ್ ಇಲ್ವಾ ಅಂತ ಹೇಳಬೇಕು. ಈಗ ನಾನು ಕೇಳಿದ್ದೀನಿ, ಇನ್ನು ಬುದ್ಧಿಜೀವಿ ಕ್ರಿಟಿಕ್ಸ್ ಅದನ್ನ ಗೇಲಿ ಮಾಡೋದು. ಈಗ ಅವನು ಬಾಗಿಲನ್ನು ತೆರೆದು ಸೇವೆ, ಆ ಮೆಲೋಡ್ರಾಮಾ ಇಲ್ಲದೆ ಇದ್ರೆ ನೀವು ಮಾಡರ್ನ್ ವ್ಯಂಗ್ಯ ವಿಡಂಬನೆಯಿಂದ ನಡೆದ ರ್ಯಾಪ್ ತರ ಬಾಗಿಲನ್ನು ತೆಗೆದು ಮಾಡಕ್ಕಾಗತ್ತ? ಬಿಕಾಸ್ ಆ ಪಾತ್ರಕ್ಕೆ, ಆ ನಂಬಿಕೆಗೆ, ಆ ಭಾವನೆಗೆ ಇದು ಸೇರೋ ತರದ್ದಾದ್ರೆ ಧ್ವನಿ ಮತ್ತೆ ಔಚಿತ್ಯ ಅದರಲ್ಲಿ ಇರುತ್ತೆ ಅಂತ. ಅದರ್ವೈಸ್ ಇಟ್ ಮೇ ನಾಟ್ ವರ್ಕ್ ಔಟ್. ಬಟ್ ಸಪೋಸಿಂಗ್ ಯು ಅಡ್ಯಾಪ್ಟ್ ದಿಸ್ ಥಿಂಗ್, ಲೈಕ್ ಇನ್ ಶೋಲೆ, he comes and stands in front of the temple and he says, ಸೂಟ್ ಹಾಕೊಂಡಿರ್ತಾನ, ಸಿ ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ ದೇವ್ರನ್ನ ಮಾತಾಡಿಸ್ತಾನ. ಆ ಕತೆಗೆ ದೀವಾರ್ ಶೋಲೆ, ದೀವಾರ್, ಆ ಕತೆಗೆ ಇನ್ಸೈಡ್ ದಟ್ ಕಾಂಟೆಕ್ಸ್ಟ್ ಇಟ್ ಈಸ್ ಪಾಸಿಬಲ್ ಟು ಡೂ ದಟ್. ಆರ್ ಯು ಶಂಕರಾಭರಣ ಪಿಕ್ಚರ್ ನೋಡಿ, ಹಾಡ್ ಮಾತ್ರ ಕೇಳಿದ್ದೀನಿ. ಅವನೊಂದು ಆಂಗ್ರಿ ಸಾಂಗ್ SPB ಶಂಕರ ಅಂತ ಒಂದು ಹಾಡು ಹೇಳ್ತಾ ಗೊತ್ತಾ. ಇಟ್ ಮೇ ಬಿ ಪಾಸಿಬಲ್ ಇನ್ ಎ ಲವ್ ಸ್ಟೋರಿ ಕೈಂಡ್ ಆಫ್ ಥಿಂಗ್, ಆಂಗರ್ ಫಾರ್ ದಟ್ ಕ್ಯಾರೆಕ್ಟರ್ ಯು ಕ್ಯಾನ್ ಡೂ. ಇದು ಧ್ವನಿ ಮತ್ತೆ ಔಚಿತ್ಯ ಅಂತ ಹೇಳ್ತೀವಿ. ನಮಗೆ ತುಂಬಾ ಇಂಪಾರ್ಟೆಂಟು ಈ ಟರ್ಮ್ಸ್ ಅಲ್ಲಿ ನಾವು ನಮ್ಮ ಕಥೆಗಳನ್ನ, ನಮ್ಮ ಸಿನಿಮಾನ ವಿಶ್ಲೇಷಣೆ ಮಾಡೋದು. ಇಟ್ ಮೇ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಫಾರ್ ವಿಚ್ ವಿ ನೀಡ್ ದಿಸ್ ಕಾನ್ಸೆಪ್ಟ್. ನಮಗೆ ಆಟೋನಮಸ್ ಸೆಲ್ಫ್ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳಕ್ಕಾಗ. ಅಂದ್ರೆ ನಾವು ಸ್ವಾಧಿಕಾರ ಪ್ರಮತ್ತರಾಗಿ ಏನಾದ್ರು ಮಾಡಕ್ಕಾಗತ್ತೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಸ್ವಾಧಿಕಾರ ಇರುತ್ತಾ ಅಂದ್ರೆ, ಆರ್ ಯು ಎ ಫ್ರೀ ಏಜೆಂಟ್ ಹೂ ಕ್ಯಾನ್ ಆಪರೇಟ್ ವಿತ್ ಫ್ರೀ ವಿಲ್? ಆಕ್ಚುಲಿ ನಾನು ಅದನ್ನ ಕೇಳಿದ್ದೆ. ಈಗ ಸಿಟಿಗೆ ಬಂದಾಗ ನಿಮ್ಗೆ ಇಂಡಿಪೆಂಡೆಂಟ್ ಅಂತ ಅನ್ಸುತ್ತೆ, ಹಳ್ಳಿಗಿಂತ ಇಂಡಿಪೆಂಡೆಂಟ್ ಇರುತ್ತೆ ಸಿಟಿ. ನಿಮ್ಗೆ ಜಾತಿಯಿಂದ ಬಿಡುಗಡೆ ಆಗ್ಬೇಕಾದ್ರೆ ಸಂಪೂರ್ಣ ಅಲ್ಲ, ಸುಮಾರು ಮಟ್ಟಿಗೆ ನಗರಕ್ಕೆ ಬಂದ್ರೆ ಜಾತಿಯಿಂದ ಬಿಡುಗಡೆ ಆಗುತ್ತೆ. ಇದ್ದಾದ್ರೆ ನೀವು ಫಸ್ಟ್ ರ್ಯಾಂಕ್ ಬಂದಿದ್ರು ಆಲ್ ಇಂಡಿಯಾ ಎಕ್ಸಾಮ್ ಅಲ್ಲಿ, ಯಾರೋ ರೆಫರ್ ಮಾಡಿದಾಗ ನೋಡವನು ಇದು ಇಂಥ ಮಗ, ಬರ್ಬರ್ ಮಗ, ಅವನಿಗೆ ಫಸ್ಟ್ ರ್ಯಾಂಕ್, ಅವನು ಆ ಐಡೆಂಟಿಟಿಯಿಂದ ಬಿಡುಗಡೆನೆ ಮಾಡಲ್ಲ. ಆ ಥರ ಕಮ್ಯುನಿಟಿ. ಅಂಬೇಡ್ಕರ್ ಹೇಳೋರು, ಸಿಟೀಸ್ ಆರ್ ವಿಲೇಜಸ್ ಡೆನ್ಸ್ ಆಫ್ ಇಗ್ನೋರೆನ್ಸ್. ಅವ್ರಿಗೆ he didn't romanticize villages at all. But in the city, ಈಗ ವೇಟರ್ ಇರ್ತಾನೆ, ನೀವು ಯಾವ ಜಾತಿ ಅಂತ ನಿಮ್ ತಲೆಗೆ ಹೊಳೆಯಲ್ಲ. ಪ್ಯೂರ್ ವೆಜ್ ಹೋಟೆಲ್ಗೆ ಹೋದ್ರೆ ವೆಜ್ ಅಂದ್ರೆ ಸರಿ, ಪ್ಯೂರ್ ಅಂದ್ರೆ ಏನು ಅದರಲ್ಲಿ? ನಾವು ಸರಿಗಮಪ್ಪ ಮಾಡ್ಬೇಕಾದ್ರೆ ಒಬ್ಬ ಹುಡುಗ ಇದ್ದ, ಅಲ್ಲಿ ಏನ್ ಡಿಸ್ಪ್ಯೂಟ್ ಇತ್ತು ಅಂದ್ರೆ ಅವನ ನಾಮ ಇಟ್ಕೊಂಡಿದ್ದ, ಅದೇನೋ ಇಟ್ಕೊಂಡು ನಂಗೆ ಮರ್ತಾಗಿದೆ. ಅವ್ರ ಪೇರೆಂಟ್ಸ್ ನನಗೆ ಬಂದು, ನಾನು ಅವಾಗ ಸ್ವಲ್ಪ ದಿನ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿದ್ದ ಆ ಕಂಪನಿಗೆ, ಅವ್ರನ್ನ ಬಂದು ಕೇಳಿದೆ, ನಮ್ಮ ಹುಡುಗಂಗೆ ನಾಮ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ನನಗೆ ಶಾಕ್ ಆಗುತ್ತೆ. ಇಲ್ಲ ಇಟ್ಕೊಳ್ಳಿ ಪರವಾಗಿಲ್ಲ, ನಾವು ಹೇಳಕ್ಕಾಗಲ್ಲ ಅದೆಲ್ಲ ಅಂತಂದ್ರೆ. ಆ ಹುಡುಗ ಚಿಕ್ಕ ಹುಡುಗ ಹೇಳ್ತಾ ಇದ್ದಾನೆ, ನಾವು ಪ್ಯೂರ್ ಬ್ರಾಹ್ಮಿನ್ಸ್, ನಾವು ಪ್ಯೂರ್ ಅಂದ್ರೆ ಅಲ್ಲ ಅದರಲ್ಲಿ. ಅಂದ್ರೆ ಆ ನೋಷನ್ ನಮ್ಮಲ್ಲಿ ಅರ್ಥ ಆಗತ್ತೆ, ಬೇರೆ ಎಲ್ಲೂ ಅರ್ಥ ಆಗಲ್ಲ. ನೀವು ಯಾಕೆ ನಗ್ತೀರಾ ಅಂದ್ರೆ, ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ವೆನ್ ಯು choose a shot, when you choose an edit, make an edit decision, when you choose a costume, color or an entire palette for the film tonality, ಈ ಟೋನ್ಸ್ ಅಲ್ಲಿ ಮಾತ್ರ ಇರುತ್ತೆ ಫಿಲ್ಮ್. ಅದೆಲ್ಲ ಮಾಡ್ತೀವಿ ನಾವು ಫಿಲ್ಮ್ ಅಲ್ಲಿ. ಆದ್ರೆ ಅದನ್ನ ಮಾಡ್ಬೇಕಾದ್ರೆ ಯಾವ ಎಸ್ಥೆಟಿಕ್ ನ ನಾವು ಅಡ್ರೆಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಬ್ಲೂ ಟೋನ್ಸ್ ಅಲ್ಲಿ
ಹಾರರ್ ಫಿಲ್ಮ್ ಮಾಡ್ತೀವಿ ತುಂಬ ಸಲ. ಹಾರರ್ ಫಿಲ್ಮ್ಸ್ ಆರ್ ಡನ್ ಇನ್ ಬ್ಲೂ ಟೋನ್ಸ್. ಬ್ಲೀಕ್ ಐಡಿಯಾಸ್ ಆರ್ ಕಮ್ಯುನಿಕೇಟೆಡ್ ಇನ್ ಬ್ಲೂ ಟೋನ್ಸ್. ಅಂದರೆ ನಾನ್ ರೋಸಿ, ನಾನ್ ರೊಮ್ಯಾಂಟಿಕ್ ನೋಷನ್ಸ್, dystopian ideas are done in, say, blue tones or grey tones. They are done. But is that true for India? See, the monsoon is the most beautiful season in India. It's all completely grey. It is. Grey is not a dark or depressing idea for us. So, yanta dilemma ide namge ivaga andre ನಿಮಗೆ ಎಮೋಷನಲ್ ಆದಾಗ ವೆನ್ ಯು ಸಿಂಗ್ ಎ ಸಾಂಗ್, ಆ ಸಿನಿಮಾಯಿಂದ ಪ್ರತ್ಯೇಕಿಸಿ ಹಾಡು ಹೇಳ್ತೀವಿ ನಾವು ಆ್ಯಕ್ಚುಲಿ. ಈಗ ಶೈಲೇಂದ್ರ ಗೈಡಲ್ಲಿ ಬರ್ದಿರೋ ಸಾಂಗ್ಸ್ನ ಆ ಸಿನಿಮಾದಲ್ಲಿ ಆ ಗಳಿಗೆಯಲ್ಲಿ ಆ ಪಾತ್ರ ಹಾಡಕ್ಕಾಗತ್ತೆ. ಈಗ ರೊಮ್ಯಾಂಟಿಕ್ ಸಾಂಗ್ ಬರೆದ್ರೆ ಈ ಸಿನಿಮಾಲಾದ್ರೆ ಅಥವಾ ಆ ಸಿನಿಮಾಲಿ ಅಥವಾ ಆ ಸಿನಿಮಾಲಿ ಅಥವಾ ಆ ಸಿನಿಮಾಲಿ ಬಳಸ್ಕೋಬಹುದು, ಆ ಥರ ಇರ್ತದೆ. It is free of context. Whereas that is when you sing a song, it invokes the entire idea of the film if you have seen the film. You can't sing it otherwise. It is so ಈಗದಿಲ್ಲ. ಯಾಕೆ ಅಂದರೆ ನಮ್ಮ ಸಿನಿಮಾಗಳಿಂದ ಹಾಡುಗಳು they are beginning to go. Actually there is a critical tradition that valorizes the disappearing of song in Indian films. But I am telling you, we are losing a culture that was unique to Indian cinema. Because what a song did in cinema is that the actor is the patra is a simpleton. Say Raj Kapoor, Joker, okay? But when he sings, it is soul speak. It is not actually his thought, intellectual speech. It is a soul speak. You may assume he is not thinking. He is not actually thinking or actually saying these words. This is what he is feeling. Okay, you'll think. It's a great idea of communication, and that is possible because of Dhwani. So, you heard that. ಒಳ್ಳೆ ದಿನ ಗಳಿಗೆಯ ರೂಢಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯ ಕೂಗಿ ಕರೆದಾಗಲೇ ಸರಿಗಮ ಪದನಿಸೂಸಿ ತರತರ ಅಡಿಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಎಲ್ಲ ನಿಮ್ಮ ಧ್ವನಿ ಇರೋದು ಅದರಲ್ಲಿ. ಅದನ್ನ ಬಿಟ್ಟು ಮಾಡ್ತೀನಿ ಅಂತಂದ್ರೆ ಯು ಆರ್ ಬಿಕಮಿಂಗ್ ಲೆಸ್ ದೆನ್ ಯುವರ್ ಸೆಲ್ಫ್. ಸೊ ಯು ಲೂಸ್ ಎ ಲಿಟಲ್ ಬಿಟ್ ಆಫ್ ಯುವರ್ ಸೆಲ್ಫ್, ಲೇಯರ್ ಬೈ ಲೇಯರ್. Like on ಯಾವುದೋ ನಾಟಕದಲ್ಲಿ ಅವ್ನು ಬರೀತಾನೆ, by layer till nothing is left but the stinking sense of onion ಅಂತ ಹೇಳ್ತಾನೆ. When you have nothing of you, what will you communicate? You'll just be imitating somebody else, and at best you can be second class because that is already there. So the provocation I'm trying to make is, unless you evaluate your own work in Indian aesthetic terms of dhwani, rasa, dhwani and auchitya, you cannot produce genuinely Indian or desi or your own creative work. And that is possible when you recognize yourself as one among many. Andre, you don't have a autonomous self, you have a ethnocentric self. Andre, you belong to an ethos. You can be a very harsh critic of your own ethos. Insider critic. You can be an insider critic of your own ethos. No harm. You can take any ideology. Why should you be left? If there's an oppressive society around you, of course you can be left. You would be. Dare I say, you should be. But you must decide where you are, and you must have a reference for it. And where you are is in the center of the earth, in the center of, suffused in your community, which is in the center of the earth. That itself is neither left nor right. That is a
that is a creature in itself, in which you are a sentient being. Now, Purusha andre ಏನು ಹೇಳ್ತೀವಿ ಅಂದ್ರೆ, the Purusha is a creature that is capable of conscious purpose. Animals have consciousness, but it is instinct driven. They don't think they have a purpose in life other than what is written instinctively through their DNA. But we have, illusion or otherwise, a sense of writing our own destiny, of being free agents, operating out of free will. And the struggle to acquire that agency itself is creative, actually. Because we are not really free. To be free, you must come to terms, reconcile with who you are. And a lot of it is where you came from. Can we deny this? All the fights of India are that. A lot of it can be denial of it, but conscious denial of it by reason, by art, by rebellion. And for that you should be able to recognize the dhvani that informs you. And that can be sometimes, ನಾನು last time ಹೇಳಿದ್ನಲ್ಲ, there are no synonyms. ಹೂವ ಅಂದರೆ ಹೊಳೆಯೋದು, ಪುಷ್ಪ ಅಂದರೆ ಹೊಳೆಯೋದು, ಫ್ಲವರ್ ಅಂದರೆ ಹೊಳೆಯೋದು ಬೇರೆ ಬೇರೆ. ಗಾರ್ಲ್ಯಾಂಡ್ ಅಂದರೆ ಇಮೇಜಸ್ ಬರೋದು, ಮಾಲೆ ಅಂದರೆ ಇಮೇಜಸ್ ಬರೋದು, ಅವೆಲ್ಲ ಬೇರೆ ಬೇರೆ ಇರುತ್ತೆ. ಸೊ ಡೈಲಾಗ್ ಅಲ್ಲ ಧ್ವನಿ ಇರಬೇಕು, ನೀವು ಬರೋದು ಏನು ಪದ ಬಳಸ್ತೀರ ಅಂತ ಇರಬೇಕು, ಏನು ಪದ ಬಳಸ್ತೀರ. And it belongs to that semiotic world where everything is coded. It comes indicating not itself, but something else. ಅದನ್ನ ನಾನು ಧ್ವನಿ ಅಂತ ಹೇಳೋದು. ನಮ್ಮ ಸಿನಿಮಾಗ ಅಗತ್ಯ ಇದೆ, ಯಾಕೆಂದ್ರೆ ನಮ್ಮ ಇಮ್ಯಾಜಿನೇಷನ್ ಹಾಗಿರೋದು. There are artistic films that have broken out and do what they want. But there are great artistic films that reside inside that culture and speak. In rebellion, perhaps. The Appu trilogy is a classic example of this. It is not imitative of anything. It is maybe inspired of some things, but it is from that specific culture. Okay? We have 8 minutes left. There are some questions. We can continue this in the next class with Auchitya. There is overlap. Adike ಮಾಡ್ತೀವಿ. Okay? ನಾವು ಘಟಶ್ರಾದ್ದ ಇದರಲ್ಲಿ ತೋರಿಸ್ತಾ ಇದ್ವಿ. ಆಗ ಸಬ್ಟೈಟ್ಲ್ ಇರಲಿಲ್ಲ, ನಾನು ಐ ವಾಸ್ ಪ್ರೆಸೆಂಟ್. ಪ್ಯಾರಾಡಬ್ಬಿಂಗ್ ಆಗ್ತಾಯಿತ್ತು. ನನಗೆ ಇಂಗ್ಲೀಷ್ನಲ್ಲಿ ಒಂದು ಟೀಮ್ ಆಫ್ ಫಾರಿನರ್ಸ್ ದೇ ಹ್ಯಾಡ್ ಕಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ನನಗೆ ಕಷ್ಟ ನೋಡಲಾರ್ದ ಸತ್ಯಜಿತ್ರ ಬಂದು ನನ್ನ ಪಕ್ಕ ಕೂತ್ಕೊಂಡು, ನೀನು ಬರೀ ನಾನು ಅದಕ್ಕೆ ಹೇಳ್ತೇನೆ. ಆಮೇಲೆ ಅವರು ಹೇಳ್ತಾ ಹೋದರು ಈ ಥರ ಇದ್ದಾರೆ. ಆಮೇಲೆ ಒಂದು ಸೀನಲ್ಲಿ ಹುಡುಗರು ಬಿಡಿ ಸೇರ್ತಾರೆ. ಬ್ರಾಹ್ಮಿನ್ಸ್ ಆರ್ ನಾಟ್ ಸಪೋಸ್ ಟು ಸ್ಮೋಕ್ ಬಿಡಿ ಅಂತ ಹೇಳಿದೆ. ನೋ ವಿ ಶುಡ್ ನಾಟ್, ಬ್ರಾಹ್ಮಿನ್ಸ್ ಆರ್ ನಾಟ್ ಸಪೋಸ್ ಟು ಸ್ಮೋಕ್ ಅದು ಹೇಳಬೇಕು ಅಂತಬಿಟ್ಟು ಅವ್ರು ಹೇಳಿದ್ರು. ಆಮೇಲೆ ಸರ್ ಕಡೆಗೆ ಹೇಳಿದೆ, ಸಬ್ ಟೈಟ್ಲ್ ಇದ್ದರೆ ನಿಮ್ಗೆ ಸುಲಭ ಆಗ್ತಿತ್ತೇನೋ. ಅದಕ್ಕೆ ಹೇಳಿದ್ರು ಸಬ್ ಟೈಟ್ಲ್ ಇದ್ದಿದ್ದು ನನಗೆ ಸುಲಭ ಆಗ್ತಾ ಇರಲಿಲ್ಲ, ನನಗೆ ಅದು ಗೊತ್ತಿಲ್ಲ ನೀವು ಧ್ವನಿ ಅಂತ ಏನು ಹೇಳ್ತಿರೋ. ಆ ಕಲ್ಚರಲ್ಲಿ ನಾನು ಬೆಳೆದಿಲ್ಲ, ಅದರಿಂದ ಇಟ್ಸ್ ವೆರಿ ಡಿಫಿಕಲ್ಟ್. ಇಫ್ ಸಂಬಡಿ ಥಿಂಕ್ಸ್ ದಟ್ ಆ ಸಬ್ ಟೈಟ್ಲ್ ನೋಡಿ ನನಗೆ ಸಿನಿಮಾ ಅರ್ಥ ಆಯಿತು ಅಂದರೆ ಅದು ತಪ್ಪಾಗುತ್ತೆ. ಆ ಕಲ್ಚರಲ್ಲಿ ಬಂದಾಗ ಮಾತ್ರ ಮೀನು ನಾನು ಯಾತಕ್ಕೆ ಉಪಯೋಗಿಸ್ತೀನಿ, ಮೀನಿನ ತಲೆ ಹೆಡ್ ಆಫ್ ದಿ ಫ್ಯಾಮಿಲಿ ಶುಡ್ ಯೂಸ್, ಅದಕ್ಕೆಲ್ಲದಕ್ಕೊಂದು ಕಲ್ಚರಲ್ ಮೋಟಿವ್ ನಿಯಾನ್ಸ್ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡಾಗಲೇ ಸಂಪೂರ್ಣ ಇದಾಗುತ್ತೆ, ಇಲ್ಲದೆ ಆಗೋಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ರಲ್ಲ. ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್. ಸಿ ಸಬ್ಟೈಟಲ್ಸ್ ವೆನ್ ದೇ ಆರ್ ರೆಡ್ ಇನ್ ಅದರ್ ಕಲ್ಚರ್ಸ್, ಸಿ ಯುರೋಪಲ್ಲಿ there's a possibility that most of what was said in the original language is understood in the target language. French go, German go, they may understand each other very well. Now Telugu, Tamil, hege artha ಮಾಡ್ಕೊಳ್ತೀವಿ ಆಗ್ಬೋದು ಅವ್ರಿಗೆ. ಆದರೆ when you take it to distant cultures, subtitles should carry only secular information. What is the meaning of secular? Okay, that's a very important word. See, money is secular, for instance. It represents the same value for everybody. You must strip it of dhvani. Okay? There are some kinds of dhvani embedded in rupee notes.
ಬಟ್ ಅದೆಷ್ಟು ಸವಕಲಾಗಿದೆ ಅಂದರೆ ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ಈಗ ನಮ್ಮಲ್ಲಿ 22 ಭಾಷೆ ಇದೆ, 22 ಭಾಷೆನ ಅದ್ರಲ್ಲಿ ಹಾಕ್ಬೇಕು ಅಂತಲೇ ಯಾರು ಶುರು ಮಾಡಿದ್ರೆ ಸಡನ್ಲಿ ಅದಕ್ಕೆ ಇಟ್ ಅಕ್ವೈರ್ಸ್ ಮೋರ್ ಮೀನಿಂಗ್ ದೆನ್ ಇಟ್ ಹ್ಯಾಸ್ ನೌ. ಇಲ್ದರೆ ಇಟ್ಸ್ ಸೆಕ್ಯುಲರ್. 1 rupee when it changes hands, it has the same, represents the same value for everybody. But Parijata Huva, when it changes hands, does not do that. It is not secular. I'm not talking in terms of religious ideas. Avrekal in season, ನಮಗೆ ಬೆಂಗಳೂರು ಮೈಸೂರು ಅವ್ರಿಗೆ ಏನು ಅನ್ಸುತ್ತೆ ಅದು, ಬೆಂಗಾಲಿಂದ ಯಾರಿಗೂ ಬಂದವ್ರಿಗೆ ವಾಟ್ ಈಸ್ ದಿಸ್ ಅಂತ ಅನ್ಬೋದು ಅವರು. ಇದು ಪ್ರೈಮ್ ಮಿನಿಸ್ಟರ್ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಡೆಲ್ಲಿ ಅಶೋಕ್ ಹೋಟೆಲಲ್ಲಿ ರಾಗಿ ಮುದ್ದೆನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ತುಂಬ ಜೋಕ್ಸ್ ಬಂತು. ನಾನು ಆ ಟೈಮಲ್ಲಿ ಡೆಲ್ಲಿಯಲ್ಲಿ ತುಂಬ ಜೋಕ್ಸ್ ಬಂತು, ಇದೇನು ಫುಡ್ ಇದು ಅಂತ. ಸೊ ಅದು ಯಾವುದಕ್ಕೂ ಸೆಕ್ಯುಲರ್ ಇಲ್ಲ, ಅದು ಕಲ್ಚರ್ಲಿ ಎಂಬೆಡೆಡ್. ಬಿಕಾಸ್ ಧ್ವನಿ ಇಟ್ಕೊಂಡು ಬರುತ್ತೆ ಅದು. ಅಂದರೆ ಎವ್ರಿ ಒನ್ ಥಿಂಕ್ಸ್ ದೇರ್ ಹೋಮ್ ಫುಡ್ ಇಸ್ ದ ಬೆಸ್ಟ್ ಅಲ್ವಾ, ದೇರ್ ಮದರ್ ಇಸ್ ದ ಬೆಸ್ಟ್ ಕುಕ್ ಇನ್ ದ ವರ್ಲ್ಡ್. ಇಟ್ಸ್ ಲಾಜಿಕಲಿ ನಾಟ್ ಪಾಸಿಬಲ್. But that food brings memories, carries ideas and associations and all that. ಅದೆಲ್ಲವನ್ನೂ ಸೇರಿಸಿ ನಾವು ಧ್ವನಿ ಅಂತೀವಿ. ಅದಕ್ಕೆ ಸೆಕ್ಯುಲರ್ ಟ್ರಾನ್ಸ್ಲೇಷನ್ ಇನ್ ಸಬ್ಟೈಟಲ್ ಇರಬೇಕಂದ್ರೆ ಕತೆಗೆ ಇವತ್ತು ವೆನ್ಸ್ಡೇ ಅಂತ ಹೇಳೋದಕ್ಕೆ ಏನಾದ್ರು ಬೇಕು ಅಂತ ಇಟ್ಕೊಳ್ಳಿ, ಅಥವಾ ನಾವು ಈ ಊರಲ್ಲಿ ಇದ್ದೀವಿ, ಅಥವಾ ಇದು 3 ಜನ ಇದ್ದಾರೆ ಈ ಮನೆಯಲ್ಲಿ ಅಂತ ಹೇಳೋದೆಲ್ಲ ಇರುತ್ತಲ್ಲ. ಕಾರ್ಡಿನಲ್ ನಂಬರ್ಸ್. ವೈ ಡು ವಿ ಸೇ ಕಾರ್ಡಿನಲ್? ನೀವು ಎಲ್ಲೋದ್ರೂ ಈಸ್ಟ್ ಇಸ್ ಈಸ್ಟ್, ವೆಸ್ಟ್ ಇಸ್ ವೆಸ್ಟ್, ಅದೇ ಡೈರೆಕ್ಷನ್ಸ್ ಇರುತ್ತೆ. ಆಕ್ಚುಲಿ ಆಲ್ದೋ ಇಟ್ಸ್ ನಾಟ್ ಟ್ರೂ. ಈಸ್ಟ್ ಅಂಡ್ ವೆಸ್ಟ್ ಆರ್ ಆಕ್ಚುಲಿ ನಾಟ್ ಜೆನ್ಯೂನ್ಲಿ ಕಾರ್ಡಿನಲ್ ಆನ್ಸರ್, ಬಿಕಾಸ್ ವೆನ್ ಯು ಆರ್ ಇನ್ ಕ್ಯಾಲಿಫೋರ್ನಿಯಾ, Russia is to your east, okay, but even so, north and south at least in the limited idea within the cosmos. ಬೇರೆ ಕಡೆಯಿಂದ ನೋಡಿದ್ರೆ ಅದನ್ನು that may not be true, but at least that may be true for us in terms of the poles, north and south poles at least. ಅದಕ್ಕೆ all that is secular, where a word or an idea has the same value or the same set of values as it moves, as it transmits, communicates from one person to another. ಬ್ರಯನ್ ಫ್ರೀಯಲ್ ಇನ್ನೊಂದು ನಾಟಕ ಟ್ರಾನ್ಸ್ಲೇಷನ್ಸ್ ಅಂತಿದೆ, ಅದರಲ್ಲಿ ನಾನು ಆ ಪಾತ್ರ ಮಾಡಿದ್ದೀನಿ. ಅದರಲ್ಲಿ ನಾನು ಅವ್ನಿಗೆ ಹೇಳ್ತೀನಿ, ವರ್ಡ್ಸ್ ಆರ್ ಬಟ್ ಕೌಂಟರ್ಸ್. ಕೌಂಟರ್ಸ್ ಅಂದರೆ ಎಕ್ಸ್ಚೇಂಜ್ ಕೌಂಟರ್ ಇರುತ್ತಲ್ಲ, ಅದು ನೀವಿಲ್ಲೇನೋ ಕೊಟ್ಟರೆ ಅಲ್ಲೇನೋ ಬರುತ್ತೆ, ಅಲ್ಲಿಂದ ಬರುತ್ತೆ. ಸೊ ನೀವೇನೋ ಹೇಳ್ತೀರಾ, ಅಲ್ಲೇನೋ ಅರ್ಥ ಆಗುತ್ತೆ. ಇದು ನಿಜ. ಈಗ ನೀವು ನನಗೆ ಹೇಳ್ತೀರಾ, ಬನ್ರಿ ಇವತ್ತು ಅದು ಹೊಸ ಹೋಟ್ಲು ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ, ಹೋಗೋಣ ಅಂದರೆ ನಾನು ನಿಮಗೆ ಇಲ್ಲ ನಾಳೆ ಅಮಾವಾಸ್ಯೆ ಅಂತ ಹೇಳ್ತೀನಿ, ಓಕೆ, ಅಥವಾ ನಾಳೆ ಏಕಾದಶಿ ಅಂತ ಹೇಳ್ತೀನಿ, ಓಕೆ, ಇಲ್ಲ ನಾಳೆ ಏಕಾದಶಿ ಅಂತ ಹೇಳ್ತೀನಿ. ನಾವಿಬ್ರು ಒಂದೇ ಕಲ್ಚರಲ್ಲಿರೋರ್ಗೆ ಅರ್ಥ ಆಗತ್ತೆ ಏನಂದೆ ಅಂತ. ಆ ಟ್ರಾನ್ಸ್ಲೇಷನ್ ನೀವು ಸಬ್ ಟೈಟಲ್ ಅಲ್ಲಿ ಹಾಕಿದ್ರೆ ಇಟ್ ಬಿ ನಾನ್ ಸೆನ್ಸ್, ಯಾಕಂದ್ರೆ ಏನು ಅರ್ಥ ಆಗಲ್ಲ ಅದು ಅಲ್ವಾ. ದಟ್ಸ್ ವಾಟ್ ಐ ಮೀನ್ ಬೈ ಸೆಕ್ಯುಲರ್ ಟ್ರಾನ್ಸ್ಲೇಷನ್. ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಧ್ವನಿ. ಎನಿಥಿಂಗ್ ಎಲ್ಸ್? Prakash, I saw a German musical in Paris with English subtitles. Not more than 20% of the audience enjoyed and understood it. Supports what they say. It's a beautiful musical play. But the staged in Paris theatre with English subtitles. No, but I admire the director who said this does not translate. ಅದು ಹೇಳಕ್ಕಾಗತ್ತಲ್ಲ. That is a fantastic thing. I admire the director who can say that. Only 20% ಜನಕ್ಕೆ they enjoyed it. ನೋಡಿ, ನಾನು ಸ್ಟಂಬಲ್ ಪಿಕ್ಚರ್ ಅಲ್ಲಿ ಅವನು ಬೆಂಗಾಲಿ ಫ್ರೆಂಡ್ ಇರ್ತಾನೆ, ಅವ್ನು ಕಂಡ್ರೆ ಆಗಲ್ಲ ಅವನಿಗೆ, ಇವನು ಕನ್ನಡಿಗ. ಅವರು ಹುಡುಗರು ಜಗಳ ಮಾಡ್ತಾ ಇರ್ಬೇಕಾದ್ರೆ ಅವನು ನಿನ್ನ ಅಜ್ಜಿ ಅಂತ ಹೇಳ್ತಾನೆ. ಅವನು ಹೋಗಿ HR ಕಂಪ್ಲೇಂಟ್ ಮಾಡ್ತಾನೆ, he gave me a ಕನ್ನಡ ಗಾಲಿ ಅಂತ ಹೇಳ್ತಾನೆ. ಮಾಡ್ತಾರೆ ಅವನು ಅವ್ರ HR ಅವ್ರು ಕರೀತಾರೆ, ಅವನಿಗೆ ಕರೆದಾಗ ಕೇಳ್ತಾರೆ ಏನಂದ ಅಂತ. ನಾನು ನೀನಾಜಿ ಅಂತ ಹೇಳ್ತಾನೆ. ನೀನಾಜಿ ಅಂದ್ರೆ ನಮ್ಮ ದೇವತೆ, ಅದು ಅದೆಲ್ಲ ಹೇಳ್ತಾನೆ. ಅವ್ರಿಗೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತು, ಬಟ್ ಪ್ರೂವಬಿಲಿಟಿ ಇಲ್ಲದಂತ ಬಿಟ್ಬಿಡ್ತಾರೆ ಅವನ್ನ.
ಬಟ್ ನನ್ನ ಪ್ರಶ್ನೆ ಬಂದ್ರೆ ಅಂದ್ರೆ ಅದನ್ನ ಸಬ್ಟೈಟಲ್ಗೆ ಹಾಕ್ಬೇಕು. ನಿನ್ನ ಅಜ್ಜಿನ ಅಂತ ಹೇಳೋದು. ನಾನು ಅದಕ್ಕೆ ಅದರಲ್ಲಿ ನಾನು ಹೇಳಿದೆ, ಭಾರತದಲ್ಲಿ ಎಲ್ಲ ಕಡೆ ಇದ್ದೇ ಇರುತ್ತೆ ಇದು 100%. ಒಂದಲ್ಲ ಒಂದು ಮಾದರಿಯಲ್ಲಿ ನೀನು ಯುವರ್ ಗ್ರ್ಯಾಂಡ್ ಮದರ್ ಅನ್ಬಿಟ್ಟು ಎಕ್ಸ್ಕ್ಲಮೇಷನ್ ಹಾಕಿ ಅಂತ. ಅದನ್ನ ಅವ್ರು ಕಟ್ ಮಾಡಲಿಲ್ಲ. ಅದು ಅವರು ಸೆನ್ಸರ್ ಅವರು ಅದು ಯುವರ್ ಗ್ರ್ಯಾಂಡ್ ಮದರ್ ಅಂತ ತಾಗೆ ಬಿಟ್ರು. ಜನ ಎಲ್ಲ ನಕ್ಕಿದ್ರು. ಬಿಕಾಸ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ಗಾಲಿ. ಅಂದ್ರೆ ದೇರ್ ಆರ್ ಸಮ್ ಶೇರ್ಡ್. ಅದಕ್ಕೆ ಇಂಡಿಯಾ ಇವತ್ತಾಗಿರ್ಬೋದು ಅಥವಾ 75 ವರ್ಷದ ಹಿಂದೆ ಆಗಿರ್ಬೋದು, ಎಲ್ಲ ಎಷ್ಟೊಂದು ಜನ ಆರ್ಗ್ಯೂ ಮಾಡ್ತಿದ್ದೀರಲ್ಲ ಇಂಡಿಯಾ ಯಾವಾಗಾರ ಆಗಿರ್ಬೋದು. ಅಂದ್ರೆ ಭಾರತ ತುಂಬಾ ಹಿಂದೆ ಆಗಿತ್ತು. ಇಂಡಿಪೆಂಡೆನ್ಸ್ ಬರಕ್ ಮುಂಚೆನೂ ಭಾರತ ಇತ್ತು. ಆಮೇಲೂ ಭಾರತ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀವಿ. ಅಂದ್ರೆ ಭಾರತ ಇದೆ, ಮುಂದೆನೂ ಏನಾದ್ರೂ ಭಾರತ ಇರುತ್ತೆ. ಈಗ ತುಕಡೆ ಮಾಡಿದ್ಮೇಲೆ ಭಾರತ ಇರುತ್ತೆ. ವೈ ಸೇ ದಟ್ ಇಸ್ ಭಾರತಕ್ಕೆ ಧ್ವನಿ ಇದೆ, ಇಂಡಿಯಾಗೆ ಇನ್ನೂ ಇಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಕ್ರಿಕೆಟ್, ಸಿನಿಮಾ, ಈ 2 ಬಿಟ್ರೆ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ, ಈ 3 ಬಿಟ್ರೆ ಭದ್ರವಾಗಿ ಶೇರ್ಡ್ ಐಡಿಯಾ ಆಫ್ ಇಂಡಿಯಾ ಅನ್ನೋದಿಲ್ಲ. ನಾನು ಶಿವಶೈಲನ್ಗೆ ಅವ್ರಿಗೆ ಇದಕ್ಕೆ BMRCL ಮೆಟ್ರೋ, ನಮ್ಮ ಮೆಟ್ರೋ ಇದ್ದಾಗ ನಾನು ಹೇಳಿದೆ, ನೀವು ಮೆಟ್ರೋನ ಏನ್ ಮಾಡಬೇಕು ಅಂದ್ರೆ ವಿಧಾನಸೌಧ ಮತ್ತೆ ಇದು ನ್ಯೂ ಇಯರ್ಸ್ ಡೇ, ಬೇರೆ ಬೇರೆ ಕಲ್ಚರ್ಸ್ಗೆ, ನೀಲಗಿರಿ ಕೇಕ್ ಎಕ್ಸಿಬಿಷನ್ ಕ್ರಿಸ್ಮಸ್ ಸುತ್ತ, ಈ ತರ ಏನೇನಿದೆಯೋ, ಬೆಂಗಳೂರು ಕರಗ ಏನೇನಿದೆಯೋ ಆ ತರ ಫಾರ್ ಎ ನ್ಯೂ ಬ್ಯಾಂಗ್ಳೂರ್ ಎಲ್ಲರನ್ನು ಯುನೈಟ್ ಮಾಡೋ ಐಡಿಯಾ ಮೆಟ್ರೋ ಅಂತ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಅಂದೆ ನಾನು. ಅವ್ರಿಗೆ ತುಂಬಾ ಇಂಪ್ರೆಸ್ ಆಯ್ತು ಆಕ್ಚುಲಿ. ಅದು ಹೇಗ್ ಮಾಡೋದು ಅಂತಂದ್ರೆ ಆಮೇಲೆ ಅಲ್ಲೂ ಒಂದು ಟ್ರಸ್ಟ್ ಮಾಡಿ ಸಿಟಿಸನ್ ಪಾರ್ಟಿಸಿಪೇಷನ್ ಅಂತೆಲ್ಲ ಹೇಳಿದ್ವಾಗ ಮಾಡಕ್ ಆಗ್ಲಿಲ್ಲ ಅದನ್ನ ಸರಿಯಾಗಿ. ಬಟ್ ಐ ಸೆಡ್, ಯು ನೋ, the Namma Metro soon it is going to become a symbol of us. It will become. ಯಾಕೆಂದ್ರೆ many people who never shared space or time with each other do that in. ಈಗ ಅಲ್ಲಿ ಬಾಂಬೆಲಿ ಕಾರ್ಡ್ಸ್ ಹಾಡ್ಕೊಂಡು ಕೂತಿರ್ತಾರಲ್ಲ, ಅದು ನಮ್ಗೆ ಮಾಡಕ್ ಆಗ್ದಿರ್ಬೋದು. ಟ್ರೈನಲ್ಲಿ ನಮ್ದೇ ಅದು ಯುನೀಕ್ ಏನೋ ಒಂದು ಬರುತ್ತೆ. ಮೆಟ್ರೋದಲ್ಲಿ ನಾವು ಪೊಯಿಟ್ರಿ ರೀಡಿಂಗ್ ಮಾಡ್ಬೋದು ಮೆಟ್ರೋದಲ್ಲಿ. They may make a poetry club, let us say, and everyone decides to get into the compartment just behind the girls or the last one, let us say. Everyone decides to get in there and they form an informal community, okay? And they make a poetry club there. And during the journey, that may last 20 minutes, everybody takes turns to recite a poem, say why they felt they like it, and have a discussion. Why should that not be possible? So you can create communities in stories, but for that you must understand that you have agency only within the ethos. Otherwise, why should we make a film? Okay? Thanks a lot. ತುಂಬಾ ಇಷ್ಟ ಆಯ್ತು ಅಂತ ಅನಿಸ್ತಾ ಇದೆ. ಇದನ್ನ ಅವರು ಹೇಳಿದಾಗೆ ಔಚಿತ್ಯನೂ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಮತ್ತೆ ಈ ಸಬ್ಟೈಟಲ್ಸ್ ಬಗ್ಗೆ ಹೇಳಿದಾಗ, ಹಂಸಗೀತೆ ಅನ್ನೋದೊಂದು ಸಿನಿಮಾ ನೀವು ನೋಡಿರ್ಬೋದು ಅನ್ಕೊಂಡಿದ್ದೀನಿ, ಕನ್ನಡದಲ್ಲಿ ಬಂದಂತದ್ದು. ಅದರಲ್ಲಿ ಭಾವವನ್ನ ಸಂಗೀತ ಹೇಗೆ ರಿಲೇಟೆಡ್ ಅಂತ ಅನ್ನೋದಕ್ಕೆ ಅದರಲ್ಲಿ ಸ್ವರ ಸಂಗತಿಗಳನ್ನು ಬಳಸಿದ್ದಾರೆ ವಿವೇಕಾನಂದ. ಅವನು ದೊಡ್ಡ ವಿದ್ವಾಂಸನಾಗಿ ಹೆಸರೆಲ್ಲ ಮಾಡ್ತಾನೆ. ಅವನಿಗೆ ವಿದ್ಯೆ ಕಲಿಸೋದಕ್ಕೆ ತಿರಸ್ಕರಿಸಿದಂಥವ್ರುಗಳ ಬರ್ತಾ ಇರ್ತಾರೆ. ಇವನು ಆಸ್ಥಾನ ವಿದ್ವಾಂಸನಾಗಿ ಆ ಮೆಟ್ಲುಗಳು ಹಿಡ್ಕೊಂಡು ಬರೋದೊಂದು ದೃಶ್ಯ ಇದೆ ಅದ್ರ. ಈ ಗುರುಗಳು ಕೆಳಗಡೆಯಿಂದ ಹತ್ತಕ್ಕೆ ಹೋಗ್ತಾ ಇದ್ದಾರೆ, ಅವನು ಇಳಿದು ಬರ್ತಾ ಇದ್ದಾನೆ. ಅವನ ತಂಬೂರಿ ಒಂದು ಪಲ್ಲಕ್ಕಿನಲ್ಲಿದೆ, ಅಲ್ಲೇನು ಡೈಲಾಗ್ ಇಲ್ಲ, ಏನೋ ಎಕ್ಸ್ಪ್ರೆಷನ್ಗಳು ಒಂದೆರಡು ಬರುತ್ತೆ ಅನ್ನೋದು ಬಿಟ್ರೆ. ಆದ್ರೆ ಅದರಲ್ಲಿ BV ಕಾರಂತರು ಅದಕ್ಕೆ ಸ್ವರಗಳನ್ನು ಉಪಯೋಗಿಸಿದ್ದಾರೆ. ವೋಕಲ್ ಕಾರ್ಡ್ಸ್ ನಲ್ಲಿ ಅಹಂಕಾರ, ಅವನ ಮುಖದಲ್ಲಿದ್ದಂತ ಅಹಂಕಾರ ನಮಗೆ ಕಿವಿ ಕೇಳಿಸ್ತಾ ಹೋಗುತ್ತೆ. ಅವನು ಮಾತಾಡ್ತಾ ಇಲ್ಲ, ಬಾವಿಯಲ್ಲಿ ನೋಡ್ಬಿಟ್ಟು ಅದು ನೆಕ್ಸ್ಟ್ ಇನ್ನೊಂದು ಅವನ ಅಹಂಕಾರ ಕಳ್ಕೊಳ್ಳೋ ಪ್ರೋಸೆಸ್ ಒಂದಿದೆ. ಅಂದ್ರೆ ಅದನ್ನೆಲ್ಲ ಇದು ಮೀನಿಂಗ್ಲೆಸ್ ಅಂತ ಅನ್ಸುತ್ತೆ. ತನ್ನ ಪರ್ಸ್ಯೂಟ್ ಇದೆಯಲ್ಲ, ಸಂಗೀತದ ಪರ್ಸ್ಯೂಟ್ಗೆ
ಈ ಆಸ್ಥಾನ ವಿದ್ವಾಂಸನ ಉಳಿದಿರೋದು ಅದನ್ನ ಓವರ್ ರೈಡ್ ಮಾಡ್ತಾ ಇದೆ ಅಂತ ಅನಿಸಿದ ಕ್ಷಣ ಅವನು ಅದನ್ನ ತಗೊಂಡೋಗಿ ಆ ಗುರುಗಳು ರಾಜನ ಕಾಲಿಗೆ ಎಲ್ಲದನ್ನ ಎಂಥದೋ ಇರುತ್ತೆ ಎಲ್ಲದನ್ನ ಬಿಸಾಕ್ಬಿಟ್ಟು ಕೊಳದ ಮುಂದೆ ಬಂದು ಕೂತ್ಕೊತಾನೆ. ಕೊಳ ಬಹಳ ಪ್ರಶಾಂತವಾಗಿರುತ್ತೆ. ಅದರಲ್ಲಿ ತರಂಗಗಳು ಹೇಳಕ್ ಶುರುವಾಗುತ್ತೆ. ಅವಾಗ ಕೆಲವು ಸ್ವರಗಳನ್ನು ಹೊರಡಿಸಿದ್ದಾರೆ. ಇಟ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ಡ್. ದಟ್ ಡಸಂಟ್ ನೀಡ್ ಎನಿ ಟೈಟಲ್ಸ್, ಎನಿ ಡೈಲಾಗ್, ಯಾವ್ದು ಭಾಷೆ ಗೀಷೆ ಎಲ್ಲದನ್ನು ಮೀರಿದಂತ ಒಂದು ಅದ್ಭುತವಾದ ಕಮ್ಯುನಿಕೇಶನ್ ಸಾಧ್ಯ ಆಗುತ್ತೆ. ಅಂದ್ರೆ ಒಂದು ಪರ್ಫೆಕ್ಟ್ ಬಿಂಬ ಇರುತ್ತೆ, ಅವನ ರಿಫ್ಲೆಕ್ಷನ್ ಅದರಲ್ಲಿ ಇರುತ್ತೆ, ಪ್ರತಿಬಿಂಬ. ಈ ತರಂಗಗಳು ಶುರುವಾದಾಗ ಅವನ ಇಮೇಜ್ ಫ್ರಾಗ್ಮೆಂಟ್ ಆಗುತ್ತೆ. ಅದಕ್ಕೆ ಮ್ಯೂಸಿಕ್ ಇದೆ. ಸಿನಿಮಾ ಯಾವಾಗ ಪವರ್ಫುಲ್ ಆಗತ್ತೆ ಅಂತ ಅನ್ನೋದು ಇಂಥ ಜಾಗದಲ್ಲಿ. ಸಂಗೀತ ಹೇಗೆ ಅದಕ್ಕೆ ಪರ್ಫೆಕ್ಟ್ ಆದಂತ ಒಂದು ಮ್ಯಾಚ್ ಯಾವಾಗ ಒಂದು ಮಿತಿಯಲ್ಲಿ ಬಳಸಿದಾಗ ಎಫೆಕ್ಟಿವ್ ಆಗತ್ತೆ. ಅದಕ್ಕೆ ಭಾಷೆಯನ್ನ ಮೀರುವ, ಸಿನಿಮಾಕ್ಕೆ ನಿಜವಾಗ್ಲೂ ಭಾಷೆ ಅಗತ್ಯ ಇಲ್ಲ, ನಾವು ಬಳಸ್ಕೊಳ್ತಾ ಇದ್ದೀವಿ ಅಷ್ಟೇ. ಯಾವಾಗ ನಮಗೆ ಸಿನಿಮಾದ ವ್ಯಾಕರಣ ಗೊತ್ತಾಗಿಲ್ವೋ, ಸಿನಿಮಾದ ವ್ಯಾಕರಣ ಗೊತ್ತಾಗೋವರೆಗೆ ನಾವು ಏನ್ ಮಾಡ್ತಾ ಇದ್ವಿ, ನಾಟಕವನ್ನೇ ಸೆಲ್ಯುಲಾಯ್ಡ್ ಆಗಿ ಮಾಡಿ ತೋರಿಸ್ತಾ ಇದ್ವಿ. ನಾಟಕವೇ ಸಿನಿಮಾ ಆಗ್ಬಿಡ್ತಾ ಇತ್ತು ಅಷ್ಟೇ. ಸಿನಿಮಾದ ಮಿತಿ ಅದು, ಮಿತಿ ಅಲ್ಲ, ನಾಟಕಕ್ಕೆ ಮಿತಿ. ಸಿನಿಮಾ ಇಟ್ ಕ್ಯಾನ್ ರೀಚ್ ಟು ಯು ವಿತ್ ವೇರಿಯಸ್ ಅದರ್ ಕಾಂಪೋನೆಂಟ್ಸ್. ಅದರಲ್ಲಿ ಈ ಸಂಗೀತ, ಅದರಲ್ಲಿ ಬಳಸುವ ಲಯ, ಅದರ ರಾಗಗಳಿಗೆ ತನ್ನದೇ ಆದಂತ ವಿಶಿಷ್ಟವಾದಂತ ಅನುಭೂತಿಗಳಿರುತ್ತೆ. ಅದು ಬೆಳಗಿನ ರಾಗಕ್ಕೆ ಇಂಥದ್ದನ್ನು ಹಾಡಿದಾಗ ಇಂಥದ್ದು ಒಂದು ಭಾವಸ್ಪಂದನ ಮಾಡುತ್ತೆ, ಇಂಥದ್ದು ಇನ್ಯಾವುದನ್ನು ಆ ಸ್ಕೇಲ್ ನಲ್ಲಿ ಎಂಥದ್ದು ಅದೇನೋ ಒಂದು ಸ್ಕೇಲ್ಗಳಿರುತ್ತಲ್ಲ, ಪ್ರತಿ ರಾಗಕ್ಕೂ ಒಂದಿದೆ, ಅದು ಭಾವಸ್ಫುರಣ ಮಾಡುತ್ತೆ. ಅದನ್ನ ಮಿತವಾಗಿ ಇಲ್ಲಿಗೆ ನಾವು ಫಿಕ್ಸ್ ಮಾಡ್ತಿದ್ದಾಗೆ ಭಾಷೆಯ ಎಲ್ಲೆಯನ್ನ ಮೀರಿ ನಾವು ಕಮ್ಯುನಿಕೇಶನ್ ಮಾಡೋದು ಸಾಧ್ಯ ಆಗುತ್ತೆ. ಇದನ್ನೆಲ್ಲ ನಾವು ನಿಧಾನಕ್ಕೆ ಒಂದೊಂದಾಗಿ ಚರ್ಚೆ ಮಾಡೋಣ. ಬಹಳ ಸೊಗಸಾದಂತ, ಬಹಳ ಆಸಕ್ತಿ ಹುಟ್ಟಿಸುವಂತ, ಮತ್ತೆ ನಮ್ಮನ್ನ ಆಲೋಚನೆ ಮಾಡೋ ಹಾಗೆ ಮಾಡಿದಂತ ಈ ಉಪನ್ಯಾಸಕ್ಕಾಗಿ ನಿಮ್ಮೆಲ್ಲರ ಪರವಾಗಿ, ಸುಚಿತ್ರ ಫೌಂಡೇಶನ್ ಪರವಾಗಿ ಪ್ರಕಾಶ್ ಬೆಳವಾಡಿಯವರಿಗೆ ಈ ಪುಸ್ತಕ ಕೊಡ್ತಾ ಇದ್ದೀನಿ. ಇದು ವಿಕ್ಟರ್ ಹ್ಯೂಗೋದ ಲೇ ಮಿಸರಬಲ್ಸ್ ಅಂತ ಮಹಾಪ್ರಖ್ಯಾತ ಕಾದಂಬರಿಯ ಕನ್ನಡ ಅನುವಾದ. ಇದು ನಿಮಗೂ ಸಿಗತ್ತೆ, ಬೇಕಾದ್ರೆ ನೀವು ಮನಸ್ಸು ಮಾಡಿದ್ರೆ. ವಿಕ್ಟರ್ ಹ್ಯೂಗೋ ಓದಲೇಬೇಕಾದಂತ ಒಬ್ಬ ರೈಟರ್. ಮತ್ತೆ ಮುಂದಿನ ತಿಂಗಳು ಮುಂದೆ ಡೇಟ್ ತಿಳಿಸ್ತೀವಿ. ಇದರದ್ದೇ ಎಕ್ಸ್ಟೆನ್ಷನ್ ಅಂತಂತ ನಾವು ಆಗಲೇ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪರವಾಗಿ ಪ್ರಕಾಶ್ ಬೆಳವಾಡಿ ಅವರಿಗೂ ಧನ್ಯವಾದಗಳು. ನಮಸ್ಕಾರ.